ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ನಾನು ಹೇಳುವಂಥ ಅಂಶದ ಹೆಸರು ಚಿಯೋನ್ ಹಾಗೂ ಯೆರೂಸಲೇಮಿನ ವಿಶಿಷ್ಟತೆ. ಚಿಯೋನ್ ಹಾಗೂ ಯೆರೂಸಲೇಮಿನ ವಿಶಿಷ್ಟತೆ, ಇದರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಚಿಯೋನ್ ಎನ್ನುವಂಥ ಪಟ್ಟಣವನ್ನು ಕುರಿತು, ಯೆರೂಸಲೇಮ್ ಎನ್ನುವಂಥ ಪಟ್ಟಣವನ್ನು ಕುರಿತು ದೇವರ ಮಕ್ಕಳು, ಕ್ರೈಸ್ತರು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಪದವನ್ನು ಬಹಳವಾಗಿ ಕೇಳಿರ್ತೀರ. ಚಿಯೋನ್ ಪಟ್ಟಣ, ಯೆರೂಸಲೇಮ್ ಪಟ್ಟಣ ಅಂತ. ಈ ಹೆಸರಿನಲ್ಲಿ ಪ್ರಪಂಚ ದೇಶದಲ್ಲಿ ಅನೇಕ ಸಭೆಗಳು ಇದೆ ಪ್ರಿಯರೇ. ಅನೇಕ ಸಭೆಗಳು ಇದೆ. ಆ ಸಭೆಗಳಲ್ಲಿ ಕೆಲವರು ಬೋಧನೆ ಹೇಗಿರುತ್ತೆ ಅಂತ ನೋಡುವಾಗ, ನಮ್ಮದು ಚಿಯೋನು ಸಭೆ, ನಮ್ಮದು ಚಿಯೋನು ಸಭೆ, ನಮ್ಮದು ಯೆರೂಸಲೇಮ್ ಸಭೆ, ಇಲ್ಲ ನೂತನ ಯೆರೂಸಲೇಮ್ ಸಭೆ ಅಂಥೇಳಿ ತುಂಬ ಜನ ಮಾತನಾಡ್ಕೊಳ್ಳುವಂಥದ್ದು. ಇಲ್ಲ, ನಮ್ಮ ಸಭೆಯಲ್ಲಿ ಬಂದರೇ ನಿಮಗೆ ಪರಲೋಕ, ನಮ್ಮ ಸಭೆಯಲ್ಲಿ ಸೇರಿದರೇ ನಿಮಗೆ ಪರಲೋಕ, ಇಲ್ಲದೆ ಹೋದರೆ ನಿಮಗೆ ಪರಲೋಕ ಇಲ್ಲ. ನಮ್ಮದು ಚಿಯೋನು ಸಭೆ, ನಮ್ಮದು ದೇವರ ಮೂಲಕ ಏರ್ಪಾಟ್ ಮಾಡಿರುವಂಥ ಸಭೆ. ಯೇಸು ಕ್ರಿಸ್ತರು ನಮ್ಮ ಸಭೆಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಬಳಿಯಲ್ಲಿ ಯೇಸು ಪ್ರಭು ಇದ್ದಾರೆ. ನಮ್ಮ ಸಭೆಯಲ್ಲಿದ್ದರೇ ನಿಮಗೆ ಪರಲೋಕ ಇದೆ, ಇಲ್ಲದೆ ಹೋದರೆ ನಿಮಗೆ ಪರಲೋಕ ಇಲ್ಲ. ನೀವು ದೇವರ ಸಭೆಯಲ್ಲಿ ಇಲ್ಲ, ನೀವು ದೆವ್ವದ ಸಭೆಯಲ್ಲಿದ್ದೀರಾ. ಇಂತಹ ಮಾತುಗಳನ್ನು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ. ಕೇರಳದಲ್ಲಿ ಇದೊಂದು ಸಭೆ ಸ್ಥಾಪನೆಯಾಗಿದೆ ಸುಮಾರು ವರ್ಷಗಳ ಹಿಂದೆ. ಕೇರಳದಲ್ಲಿ ಈ ಸಭೆ ಅಂದರೆ ನಮ್ಮದು ಸಿಯೋನು ಸಭೆ, ಇಲ್ಲ ನೂತನ ಯೆರೂಸಲೇಮ್ ಸಭೆ. ನಮ್ಮ ಬಳಿಯಲ್ಲಿ ಮೆಸ್ಸಯ ಇದ್ದಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಮೆಸ್ಸಯ ಆಲ್ರೆಡಿ ಬಂದಿದ್ದಾರೆ. ಯಾಕೆಂದರೆ 1ನೇ ಶತಮಾನದಲ್ಲಿ ಯೇಸು ಪ್ರಭು ಹೇಳಿದಾರಲ್ವ, ನಾನು ತಿರುಗಿ ಮತ್ತೆ ಬರುತ್ತೇನೆ ನಿಮ್ಮ ಬಳಿಗೆ ಅಂತ ಹೇಳಿದ್ದಾರೆ ನೋಡಿ. ಈ ಮಾತನ್ನು ಬಳಸಿಕೊಂಡು ನಮ್ಮ ಬಳಿಯಲ್ಲಿ ಯೇಸು ಪ್ರಭು ಬಂದಿದ್ದಾರೆ, ನಮ್ಮಲ್ಲಿ ಯೇಸು ಪ್ರಭು ಇದ್ದಾರೆ. ನಮ್ಮದು ಚಿಯೋನು ಸಭೆ, ನಮ್ಮದು ನೂತನ ಯೆರೂಸಲೇಮ್ ಸಭೆ, ನಮ್ಮದೇ ನಿಜವಾದ ಸಭೆ. ಇಲ್ಲಿ ಖಂಡಿತವಾಗಿ ನೀವೆಲ್ಲರೂ ಬರಲೇಬೇಕು. ಇಲ್ಲಿ ಸಮಾಧಾನ ಇರುತ್ತೆ, ಇಲ್ಲಿ ಸಂತೋಷ ಇರುತ್ತೆ, ಇಲ್ಲಿ ಆನಂದ ಇರುತ್ತೆ. ನಮ್ಮ ಜೊತೆಯಲ್ಲಿ ಕೈಗಳನ್ನು ಜೋಡಿಸಿದರೆ ನಿಮಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಸ್ವರ್ಗ ಸಿಗುತ್ತೆ ಅಂತೇಳಿ ಇಂತಹ ಬೋಧನೆಯನ್ನು ಈ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಪ್ರಿಯರೇ. ಈ ದಿನಗಳಲ್ಲಿ ಇಂಥ ಬೋಧನೆಯನ್ನು ನಾವು ಕೇಳ್ತಾ ಇರ್ತೀವಿ. ಇವಾಗ ನಾವೇನಪ್ಪ ಅಂತ ನೋಡುವಾಗ, ನಾವು ವಾಕ್ಯಗಳನ್ನು ಚೆನ್ನಾಗಿ ಕೇಳಬೇಕು, ಕಲಿಬೇಕು, ತಿಳ್ಕೊಳ್ಬೇಕು, ಪರಿಶೋಧನೆ ಮಾಡಬೇಕು. ಅದು ನಾವು ಕಲಿತ ಮೇಲೆ ನಾವು ಎಲ್ಲೆಲ್ಲಿ ಇದ್ದೀವಿ, ನಮ್ಮ ಪರಿಸರದಲ್ಲಿ ಅಕ್ಕಪಕ್ಕ ಒಂದು ಸ್ನೇಹಿತರಾಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೇನು ಮಾಡಬೇಕು, ದೇವರ ಪ್ರೀತಿಯನ್ನು ಸಾರಬೇಕಾಗತ್ತೆ. ಆ ಒಂದು ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬೈಬಲ್ ಗ್ರಂಥವನ್ನು ಓದುವಾಗ ಅನೇಕ ಪ್ರಶ್ನೆಗಳು ಬರ್ತಾ ಇರುತ್ತೆ. ಬಂದಾಗ ಅದಕ್ಕೆ ವಾಕ್ಯದ ಮೂಲಕ ನಾವು ಉತ್ತರವನ್ನು ತಿಳ್ಕೊಳ್ಬೇಕು ಪ್ರಿಯರೇ. ವಾಕ್ಯದ ಮೂಲಕ ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಹೇಳಿ? ಓದಬೇಕಲ್ಲ. ನಾವು ಓದ್ತೀವ ಅಂದರೆ ಓದ್ತೀವಿ, ಸ್ವಲ್ಪ ಅಂದರೆ ಜಾಸ್ತಿ ಓದಬೇಕು, ದೇವರ ಧ್ಯಾನದಲ್ಲಿರಬೇಕು. ಯಾಕೆಂದರೆ ನಮ್ಮ ತಂದೆ ದೇವರು, ಅವ್ರ ಮಾತೇ ಇದು, ಅವರ ಸಹವಾಸದಲ್ಲಿ ನಾವಿರಬೇಕು. ದೇವರ ಸಹವಾಸದಲ್ಲಿ
ಯೇಸು ಕ್ರಿಸ್ತರ ಸಹವಾಸದಲ್ಲಿ, ಅನ್ಯೋನ್ಯ ಸಹವಾಸದಲ್ಲಿ, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸ, ಬೈಬಲ್ ಸಹವಾಸ, ಆತ್ಮಿಕ ಸಹವಾಸ ಇದ್ದಾಗ ಅದೇ ತಂದೆಯಾದ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ, ಯೇಸು ಪ್ರಭು ಇರ್ತಾರೆ, ಪವಿತ್ರಾತ್ಮರು ಇರ್ತಾರೆ. ಆ ನಂಬಿಕೆ ನಮಗಿದೆಯಾ? ಆ ನಂಬಿಕೆ ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮಲ್ಲಿ ಏನು ತಿರುಗಾಡ್ತಾ ಇರುತ್ತಂದರೆ, ಲೋಕಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ಮೈಂಡಲ್ಲಿ ಇರುವುದರಿಂದ ಈ ದೇವರ ವಾಕ್ಯ ಏನಪ್ಪ ಅಂತ ನೋಡುವಾಗ ಎಲ್ಲೋ ಒಂದು ಕಡೆ ಇರುತ್ತೆ, ಅದು ಕೆಲಸ ಮಾಡ್ತಾ ಇರಲ್ಲ. ಅದು ಕೆಲಸ ಮಾಡಬೇಕಂದ್ರೆ ಮನಸ್ಫೂರ್ತಿಯಿಂದ ಆ ದೇವರಿಗೆ ನಾವು ಸ್ಥಾನ ಕೊಡಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ತುಂಬ ಜನ ಈಗ ಮಾತನಾಡ್ತಾ ಇರ್ತಾರೆ, ಅದು ಕೂಡ ವಾಕ್ಯಗಳನ್ನು ತೋರಿಸ್ತಾರೆ, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಾಕ್ಯಗಳನ್ನು ತೋರಿಸ್ತಾರೆ. ಇವತ್ತು ನಾವು ಕೆಲವು ವಿಷಯಗಳನ್ನು, ಈ ಚೀಯೋನು ನಗರ ಇಲ್ಲ ಪಟ್ಟಣ ಇಲ್ಲ ಯೆರೂಸಲೇಮ್ ಪಟ್ಟಣ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪರಿಶುದ್ಧ ಪಟ್ಟಣ ಅಂತ ಯಾಕೆ ಹೇಳಿದ್ದಾರೆ, ಇವೆಲ್ಲ ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಇಗೋ, ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಅಂತ ಹೇಳಿದ್ದಾರೆ. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಹೀಗೋ ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ. ಆಶಾಭಂಗ ಪಡುವುದಿಲ್ಲ, ನಂಬಿಕೆ ಇಡುವವನು ಏನ್ರಿ. ಇಲ್ಲಿ ಒಂದು ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಅಂತ, ಇದು ಯಾಕೆ ಅನ್ನುವಂಥದ್ದನ್ನು ಆಮೇಲೆ ನಮ್ಗೆ ಗೊತ್ತಾಗತ್ತೆ ಏನ್ರಿ. ಪ್ರಾರಂಭದಲ್ಲೇ ಉತ್ತರ ಸಿಗಲ್ಲ, ಕೊನೆ ತನಕ ನಾವು ನೋಡಿದಾಗ ಅದಕ್ಕೂ ಒಂದು ಉತ್ತರ ನಮಗೆ ಸಿಗುತ್ತೆ. ಉತ್ತರ ಸಿಕ್ಕಾಗ ಏನು ಮಾಡ್ಬೇಕು ಹೇಳಿ? ಆನಂದ ಆಗುತ್ತಾ? ಮನಸ್ಸಿನಲ್ಲಿ ಉಲ್ಲಾಸ ಆಗುತ್ತಾ? ಹಬ್ಬ, ಒಂದು ವಿಷಯವನ್ನು ನಾನು ತಿಳ್ಕೊಂಡೆ. ಪರಿಶೋಧನೆ ಅಂದರೆ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡೋರಿಗೆ ಈ ಆನಂದ ಇರುತ್ತೆ. ಬೈಬಲ್ ಗ್ರಂಥವನ್ನು ತಿಳ್ಕೊಳ್ಬೇಕು, ದೇವರ ವಾಕ್ಯವನ್ನು ಕಲಿಬೇಕು, ಅನೇಕ ವಿಷಯಗಳನ್ನು ಕಲಿತು ನಾನು ದೇವರ ಸೇವೆ ಮಾಡಬೇಕು ಎನ್ನುವಂಥ ಆಸೆ ಇರುತ್ತೆ ನೋಡಿ, ಹಂಬಲ ಇರುತ್ತೆ ನೋಡಿ. ಅಂಥವರಿಗೆ ಆನಂದ ಯಾವಾಗಪ್ಪ ಅಂತ ನೋಡುವಾಗ ಕೆಲವು ವಿಷಯಗಳು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಏನ್ರಿ, ಜೇನು ತುಪ್ಪ ತಿಂದಷ್ಟು ಸಂತೋಷವಾಗುತ್ತೆ ರೀ. ಹಬ್ಬ, ಎಷ್ಟು ಉಲ್ಲಾಸ, ಎಷ್ಟು ಆನಂದ, ಎಷ್ಟು ಅದ್ಭುತವಾಗಿದೆ ಅಂತ. ಅರ್ಥ ಆಗದೇ ಇದ್ದಾಗ ಅವಾಗ ತಲೆಯೆಲ್ಲ ಕೆರ್ಕೋಬೇಕಾಗ್ತಾ ಇರುತ್ತೆ. ಏನು ದೇವರು ಈ ಥರ ಬರೆಸಿದ್ದಾರೆ, ಒಂದು ಚೂರು ಅರ್ಥ ಆಗ್ತಾ ಇಲ್ಲ ಅಂತ. ಅರ್ಥ ಮಾಡಿಕೊಂಡಾಗ ಇಷ್ಟೊಂದು ಅದ್ಭುತನ ಬೈಬಲ್ ಅಂತ. ಇವಾಗ ಕ್ರೈಸ್ತ ಸಮಾಜದಲ್ಲಿ ಅರ್ಥ ಮಾಡಿಕೊಂಡವರಿದ್ದಾರಾ ಅಥವಾ ಸುಮ್ಮನೆ ಬಂದು ಹೋಗೋರಿದ್ದಾರಂತ ನೋಡುವಾಗ ಅರ್ಥ ಮಾಡಿಕೊಂಡಿರಲಿಲ್ಲ. ದೇವ್ರ ಮೇಲೆ ಪ್ರೀತಿ ಇದೆ, ದೇವ್ರ ಮೇಲೆ ಏನಿದೆ ಅಂತ ನೋಡುವಾಗ ಪ್ರೀತಿ ಇದೆ. ಎಂಥ ಪ್ರೀತಿ ಇದೆ? ಸುಮ್ಮನೆ ತುಟಿ ಮಾತುಗಳಲ್ಲಿ ಸ್ವಲ್ಪ ಇದೆ ಅಷ್ಟೇ. ಅದೇನಪ್ಪ ಅಂದ್ರೆ ಮುಂದೆ ಹೋಗ್ತಾ ಇಲ್ಲ. ಅಂದರೆ ಏನು ಹೇಳಬೇಕಿದು ಈ ಪ್ರೀತಿಯಲ್ಲಿರುವಂಥ ಅರ್ಥ ನೋಡುವಾಗ ಅದರ ಹಿಂದೆ ತ್ಯಾಗ ಇದೆ, ಭಕ್ತಿ ಇದೆ. ಆದರೆ ನಮ್ಮಲ್ಲಿ ಏನಪ್ಪ ಅಂತಂದರೆ ದೇವರಂದರೆ ಒಂಚೂರು ಏನಪ್ಪ ಅಂದರೆ ಭಕ್ತಿ. ಅದಕ್ಕೇನಪ್ಪ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮೂಢ ಭಕ್ತಿ ಇಲ್ಲ ಮೂಢ ಪ್ರೀತಿ. ನಿಜವಾದ ಪ್ರೀತಿ ಇದ್ದವರು ಕುಂತಾಗಲೂ ನಿಂತಾಗಲೂ ದೇವರ ಧ್ಯಾನದಲ್ಲಿರ್ತಾರೆ. ಕುಂತಾಗಲೂ ನಿಂತಾಗಲೂ ಮಲಗುವಂಥ ಸಮಯದಲ್ಲಿ ದೇವರ ಧ್ಯಾನದಲ್ಲಿ ಇರ್ತಾರೆ. ನಾವು 4 ಜನ ಇದ್ದರು, 10 ಜನ ಇದ್ದರು, ಅಂಥ ಮಕ್ಕಳಾಗಿರ್ಬೇಕು ನಾವು. ಸ್ವಲ್ಪ ಜನ ಇದ್ದರು. ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಹೇಳುವಂಥದ್ದು ಏನಪ್ಪ ಅಂದರೆ, ನಾವು ದೇವರಿಗೆ ಹತ್ತಿರ ಆಗೋಣ. ದೇವರಿಗೆ ಹತ್ತಿರ ಆಗಬೇಕಾದ್ರೆ ನಿನ್ನ ಧ್ಯಾನ, ನಿನ್ನ ಭಕ್ತಿ, ನಂಬಿಕೆ ಅದು ದೇವರ ವಾಕ್ಯದಲ್ಲಿ ದೇವರ ಮೇಲೆ ಇರಲಿ ಪ್ರಿಯರೇ. ಇನ್ನೊಂದು ವಚನವನ್ನು ಕೂಡ ನೋಡೋಣ.
ಇನ್ನೊಂದು ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಬೆಟ್ಟವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಮಾತು ಏನಪ್ಪ ಅಂತ ನೋಡುವಾಗ, ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಓಕೆನಾ, ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತರ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ಪ್ರೇಮ. ಅಂದರೆ ಅಲ್ಲಿ ಯಾವುದನ್ನು ಸೇರಿಸಿದ್ದಾರೆ? ಚೀಯೋನು ಪಟ್ಟಣ. ಅದ್ರ ಜೊತೆಗೆ ಇನ್ನೊಂದು ಯಾವುದು ಸೇರಿಸಿದ್ದಾರೆ? ಯೆರೂಸಲೇಮ್ ಪಟ್ಟಣ. ಚೀಯೋನ್ ಪಟ್ಟಣಕ್ಕೆ, ಯೆರೂಸಲೇಮ್ ಪಟ್ಟಣಕ್ಕೆ ಹೇಳಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಪರಿಶುದ್ಧವಾದಂಥ ಪಟ್ಟಣ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾಕೆ ಸೇರಿಸಿದ್ದಾರೆ? ಸ್ಥಳಕ್ಕೆ ಹೇಳಿದ್ದಾರಾ ಅಥವಾ ಬೇರೆ ಯಾವುದಕ್ಕೆ ಹೇಳಿದ್ದಾರೆ ಎನ್ನುವುದನ್ನು ಆಲೋಚನೆ ಮಾಡೋಣ. ಅಂದರೆ ಚೀಯೋನ್ ಪಟ್ಟಣ ಅಂತಿದೆಯಲ್ಲ, ಚೀಯೋನ್ ಪಟ್ಟಣ ಅಂದರೆ ಒಂದು ಪ್ರಾಂತಕ್ಕೆ ಸಂಬಂಧಪಟ್ಟದ್ದ, ಯೆರೂಸಲೇಮ್ ಪಟ್ಟಣ ಒಂದು ಪ್ರಾಂತಕ್ಕೆ ಸಂಬಂಧಪಟ್ಟದ್ದ. ಈ 12ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ಗೊತ್ತಾಗಬೇಕಾದ್ರೆ ನಾವು ಪ್ರಾರಂಭದಲ್ಲಿ ಹೋಗಬೇಕಾಗತ್ತೆ. ಇವೆಲ್ಲ ಗೊತ್ತಾಗಬೇಕಾದ್ರೆ ಈ ಚೀಯೋನ್ ಪಟ್ಟಣ, ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣ, ಇದು ದೇವರ ಪಟ್ಟಣ ಎಂದು, ಇದು ಪರಿಶುದ್ಧ ಪಟ್ಟಣವೆಂದು, ಇದು ಜೀವಸ್ವರೂಪನಾದ ದೇವರ ಪಟ್ಟಣವೆಂದು ಯಾಕೆ ಹೇಳಿದ್ದಾರೆ ಎನ್ನುವಂಥದ್ದು ನೀವು ಗಮನ ಕೊಟ್ಟು ಕೇಳಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಾ ಇರ್ತಾರೆ ಅಂತ ನೋಡುವಾಗ, ನಮ್ಮದು ಚೀಯೋನು ಪಟ್ಟಣ, ನಮ್ಮದು ಚೀಯೋನು ಸಭೆ, ಇದು ದೇವರ ಸಭೆ, ಇದು ಪರಿಶುದ್ಧವಾದಂಥ ಸಭೆ ಅಂತ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕ್ಕೊಂಡಿದ್ದಾರೆ. ಅವ್ರು ಹೇಳ್ಕೊಳ್ತಾರೆ. ಅವ್ರು ಹೇಳ್ಕೊಳ್ಳುವಂಥದ್ದು ಸರಿನಾ? ವಾಕ್ಯದ ಪ್ರಕಾರ ಸರಿನಾ ತಪ್ಪಾ ಅಂತ ಕೊನೆ ತನಕ ನಾವು ಇದ್ರ ಬಗ್ಗೆ ಪರಿಶೋಧನೆ ನೋಡಿ. ಇದಕ್ಕೆ ಯಾಕೆ ಚೀಯೋನು ಪಟ್ಟಣ ಅಂದರೆ ಪರಿಶುದ್ಧ ಪಟ್ಟಣವೆಂದು, ದೇವರ ಪಟ್ಟಣವೆಂದು ಯಾಕೆ ಅದಕ್ಕೆ ಬಂದಿದೆ ಹೆಸರು ಅಂತ ಗೊತ್ತಾಗಬೇಕಾದ್ರೆ, ಇದು ಪ್ರಾರಂಭದಲ್ಲಿ ಎಲ್ಲಿದೆ, ಯಾವ ಮೂಲೆ ಇದೆ, ಯಾವ ಸ್ಥಳಕ್ಕೆ ಹೇಳಿದ್ದಾರೆ ಎಂದು ಪ್ರಿಯರ ದೇವರ ಮಕ್ಕಳಿರ ನಾವು ವಾಕ್ಯದ ಮೂಲಕ ಆಲೋಚನೆ ಮಾಡೋಣ. ಒಂದು ಸಾರಿ ಎರಡನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 7ನೇ ವಚನವನ್ನು ನೋಡಿ. 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 7ನೇ ವಚನ. ಆದರೂ ಅವನು ಈಗ ದಾವೀದನ ನಗರವೆನಿಸಿಕೊಳ್ಳುವ ಚೀಯೋನು ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಯಾವುದನ್ನು? ದಾವೀದು ನಗರವೆಂದು ಕರೆಯಲ್ಪಡ್ತಾ ಇದೆಯಂತೆ. ಯಾವುದು ಕರೆಯಲ್ಪಡ್ತಾ ಇದೆಯಂತೆ ಪ್ರಿಯರಿದು? ದಾವೀದನ ನಗರವೆನಿಸಿಕೊಳ್ಳುವ ಚೀಯೋನ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡನು. ಅಂದರೆ ದಾವೀದನು ಸ್ವಾಧೀನಪಡಿಸಿಕೊಳ್ಳೋದಕ್ಕಿಂತ ಮುಂಚೆ ಯಾರೋ ಬಳಿಯಲ್ಲಿದೆ ಅದು. ಅಂದರೆ ಯಾರೋ ಇದ್ದಾರೆ ಅವರು ಅಂತ ನೋಡುವಾಗ, ಮೇಲ್ಗಡೆ ಮಾತು ನೋಡುವಾಗ 6ನೇ ವಚನದಲ್ಲಿ, ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಸಾಕು, ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನಂತ ಇರುತ್ತೆ. ಅಂದರೆ ಈ ಚೀಯೋನು ಪಟ್ಟಣ ಎನ್ನುವಂಥದ್ದು ಇದೆಯಲ್ವ, ಈ ಚೀಯೋನು ಪಟ್ಟಣ ಅಂದರು, ಯೆರೂಸಲೇಮ್ ಪಟ್ಟಣ ಅಂದರು
ಪ್ರಿಯರ ದೇವ್ರ ಮಕ್ಕಳಿಗೆ ಯೆರೂಸಲೇಮು ಎನ್ನುವಂಥದ್ದು ಒಂದು ಪಟ್ಟಣ ಇದೆ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಚಿಯೋನು ಎನ್ನುವಂಥದ್ದು ಒಂದು ಸ್ಥಳ ಇದೆ. ಓಕೆನಾ? ಅದು ಒಂದೇ ಭಾಗದಲ್ಲಿ. ಇವಾಗ ಬೆಂಗಳೂರು ಪಟ್ಟಣ, ಬೆಂಗಳೂರು ಮಹಾನಗರ, ಈ ಬೆಂಗಳೂರು ಮಹಾನಗರದಲ್ಲಿ ಈ ಬಾಗ್ಲೂರು ಎನ್ನುವಂಥದ್ದು ಒಂದು ಭಾಗ ಇದೆಯಲ್ವ? ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣ ಎನ್ನುವಂಥದ್ದು ಒಂದು ಉನ್ನತ ಸ್ಥಾನ ಇರುವಾಗ ಅದ್ರ ಜೊತೆಗೆ ಚಿಯೋನು ನಗರ, ಚಿಯೋನು ಪಟ್ಟಣ ಅದು ಕೂಡ ಇದೆ. ಕೆಲವು ಸಂದರ್ಭಗಳಲ್ಲಿ ಚಿಯೋನು ನಗರ ಇಲ್ಲ ಯೆರೂಸಲೇಮ್ ಪಟ್ಟಣ ಒಂದೇ ನಗರವೆಂದು, ಒಂದೇ ಪಟ್ಟಣವೆಂದು ಕೂಡ ಅನೇಕ ಸ್ಥಳಗಳಲ್ಲಿ ತೋರಿಸಿದ್ದಾರೆ. ಚಿಯೋನು ನಗರ, ಯೆರೂಸಲೇಮ್ ಪಟ್ಟಣ ಎರಡು ಸೇರಿ ಒಂದಕ್ಕೆ ಹೋಲಿಸಿ ಹೇಳಿದ್ದಾನೆ. ಚಿಯೋನು ನಗರವೆಂದು, ಯೆರೂಸಲೇಮ್ ಪಟ್ಟಣವೆಂದು. ಇದು ಯಾರ ಪಟ್ಟಣವಂತೆ? ದಾವೀದನ ಪಟ್ಟಣವೆಂದು, ದಾವೀದನ ನಗರವೆಂದು ಅಂತ ಹೇಳ್ತಾರೆ. ಚಿಯೋನ್ ನಗರ, ಯೆರೂಸಲೇಮ್ ನಗರ, ಯೆರೂಸಲೇಮ್ ಪಟ್ಟಣ ಇವೆರಡು ಒಂದಕ್ಕೆ, ಅಂದರೆ ಪಕ್ಕಪಕ್ಕದಲ್ಲಿ ಇರುವುದರಿಂದ ಒಂದಕ್ಕೆ ಹೇಳಿದ್ದಾರೆ. ಅಲ್ಲಿ ದಾವೀದನು ಏನು ಮಾಡಿಕೊಂಡಿದ್ದಾನೆ? ಅರಮನೆ ಮಾಡಿಕೊಂಡಿದ್ದಾನೆ. ದಾವೀದನು ಆ ಒಂದು ಪ್ರಾಂತದಲ್ಲಿ ಅರಮನೆ ಮಾಡಿಕೊಂಡಿರುವುದರಿಂದ ಅದು ದಾವೀದನ ನಗರವೆಂದು ಕರೆಯಲ್ಪಡ್ತಾ ಇದೆ. ದಾವೀದನು ಅರಮನೆ ಮಾಡಿಕೊಂಡಿರುವುದರಿಂದ ದಾವೀದನ ನಗರ ಎಂದು ಕರೆಯಲ್ಪಡ್ತಾ ಇದೆ, ಒಳ್ಳೆಯದು. ಅದೇ ನಗರಕ್ಕೆ ಇನ್ನೊಂದು ಹೆಸರು ಏನು ಕರೆಯಲ್ಪಡ್ತಾ ಇದೆ ಗೊತ್ತಾ? ದೇವರ ನಗರಿ ಎಂದು ಕೂಡ ಕರೆಯಲ್ಪಡ್ತಾ ಇದೆ. ಅದಕ್ಕೆ ಇನ್ನೊಂದು ದೇವನಗರಿ ಎಂದು. ಪ್ರಿಯರ ದೇವರ ಮಕ್ಕಳಿರ, ಯೆಶಾಯನ ಗ್ರಂಥ 52ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. ಯೆಶಾಯನ ಗ್ರಂಥ 52:1. ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ, ನಿನ್ನ ಚಂದದ ಉಡುಪನ್ನು. ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ, ಯೆರೂಸಲೇಮೇ ಪರಿಶುದ್ಧ ಪಟ್ಟಣವೇ ಅಂತ. ಯೆರೂಸಲೇಮು ಪರಿಶುದ್ಧ ಪಟ್ಟಣವ ಅಂದರೆ ಯೆರೂಸಲೇಮ್ ಆಗಿರ್ಬೋದು, ಚಿಯೋನು ಆಗಿರ್ಬೋದು, ಒಂದು ಪ್ರಾಂತಕ್ಕೆ, ಒಂದು ಸ್ಥಳಕ್ಕೆ ಹೇಳಿರುವಂಥದ್ದು. ಯೆರೂಸಲೇಮ್ ಪಟ್ಟಣ ಇಲ್ಲಾಂದರೆ ಚಿಯೋನು ಪಟ್ಟಣ ಅದು ಪರಿಶುದ್ಧ ಪಟ್ಟಣನ. ದಾವೀದು ಪಟ್ಟಣ ಅಂದರೆ ದಾವೀದನು ಮಹಾರಾಜನಾಗಿರುವುದರಿಂದ ದಾವೀದನ ಪಟ್ಟಣ ಅಂದರೆ ಸರಿ ಇದೆ, ಹೌದಲ್ಲ? ದಾವೀದನ ಪಟ್ಟಣ ಅಂದರೆ ಓಕೆ. ದಾವೀದನ ಪಟ್ಟಣವಾಗಿರುವಂಥ ಚಿಯೋನ್ ನಗರ ಇಲ್ಲ ಯೆರೂಸಲೇಮ್ ನಗರ ಪರಿಶುದ್ಧ ಪಟ್ಟಣವೆಂದು ಯಾಕೆ ಬಂತು ಅನ್ನೋದನ್ನು ಗಮನಿಸೋಣ. ಇವಾಗ ಇನ್ನೊಂದು ಮಾತನ್ನು ನೋಡೋಣ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ, ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು ಅಂತ ನೋಡಿ. ಪ್ರಿಯರ ದೇವ್ರ ಮಕ್ಕಳಿರ, ಇದಕ್ಕೆ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು, ಚಿಯೋನು ಪರ್ವತವು, ಯೆರೂಸಲೇಮ್ ಪರ್ವತವು ಪರಿಶುದ್ಧ ಪರ್ವತವು, ಅದು ದೇವರ ನಗರಿ, ಅದು ಒಳ್ಳೆ ನಗರಿ ಅಂತ ಅನೇಕ ಸಾರಿ ಹೇಳಿದ್ದಾನೆ. ಇನ್ನೊಂದು ಮಾತು ಕೂಡ ಅದಕ್ಕೆ ಹೋಲಿಸಿದ್ದಾನೆ. ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಎಲ್ಲಿರುತ್ತೆ ಆ ಮಾತು? ಒಂದು ಸಾರಿ ಪ್ರಲಾಪಗಳು 4ನೇ ಅಧ್ಯಾಯ 18ನೇ ವಚನದಲ್ಲಿ ಅನಿಸುತ್ತೆ, ಅದು ಒಂದು ಸಾರಿ ನೋಡೋಣ, ಅಲ್ಲಿ ಕೂಡ ನೋಡೋಣ. ಪ್ರಲಾಪಗಳು 4ನೇ ಅಧ್ಯಾಯ 22ನೇ ವಚನ. ಪ್ರಿಯರಿ, 22ನೇ ವಚನ. ಚಿಯೋನೆಂಬ ಯುವತಿಯೇ, ನಿನ್ನ ದೋಷ ಫಲವೆಲ್ಲ ಅನುಭವಿಸುತ್ತೀರುತ್ತಿ. ಚಿಯೋನಿನ ನಗರಿ ಎಂಬ ಯುವತಿಯೇ ಅಂತ ಹೇಳ್ತಾನೆ. ಅಂದರೆ ಚಿಯೋನಿಗೆ ಯುವತಿ ಎಂದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಚಿಯೋನು ನಗರಕ್ಕೆ ಪತಿ ಅಂದರೆ ಪತ್ನಿ ತನ್ನ ಹೆಂಡತಿ ಎಂದು ಕೂಡ ಹೋಲಿಸ್ತಾನೆ. ಯೆರೂಸಲೇಮ್ ಪಟ್ಟಣಕ್ಕೆ
ಇಲ್ಲಾಂದರೆ ಚಿಯೋನ ನಗರಿಗೆ ಇವರಿಗೆ ಹೋಲಿಸುವಂಥ ಏನು ಗೊತ್ತಾ, ಹೆಂಡತಿ ಎಂದು ಹೋಲಿಸ್ತಾನೆ, ಕನ್ನಿಕೆಗೆ ಹೋಲಿಸ್ತಾನೆ, ಪ್ರಿಯಳಿಗೂ ಹೋಲಿಸ್ತಾನೆ. ಹೀಗೆ ಆಮೇಲೆ ಬರ್ತಾ ಬರ್ತಾ ಈ ರೀತಿ ಇಂಥ ಮಾತುಗಳನ್ನು ಅಲ್ಲಿ ನೋಡ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ. ಅದಕ್ಕೆ ಯಾವುದಕ್ಕಂತ ನೋಡುವಾಗ ಚಿಯೋನ್ ನಗರಿಗೆ ಒಂದು ಪ್ರಿಯಳಿಗೆ ಹೋಲಿಸುವಂಥದ್ದು, ಇಲ್ಲ ಕನ್ನಿಕೆಗೆ ಹೋಲಿಸುವಂಥದ್ದು, ಇಲ್ಲದಿದ್ದರೆ ಏನ್ರಿ ಯುವತಿಗೆ ಹೋಲಿಸುವಂಥದ್ದು, ಇಲ್ಲ ಮಕ್ಕಳಿಗೆ ಹೋಲಿಸುವಂಥದ್ದು, ಇವೆಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲಲ್ಲಿ. ಇದೆಲ್ಲ ಯಾರಿಗಂತೂ ನೋಡುವಾಗ ಇಸ್ರಾಯೇಲ್ ಪ್ರಜೆಗಳಿಗೆ ಹೋಲಿಸಿರುವಂಥ ಮಾತು. ಆದರೆ ಸ್ಥಳಕ್ಕೆ ದಾವೀದ ನಗರವೆಂದು, ಇಲ್ಲ ಪರಿಶುದ್ಧ ನಗರವೆಂದು, ಇದು ದೇವರ ನಗರಿ ಎಂದು ಎಲ್ಲ ಬಂದಿದೆ ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಅದು ಯಾಕೆ ಆ ಒಂದು ಹೆಸರು ಯಾಕೆ ಬಂದಿದೆ ಅಂತ ನೋಡುವಾಗ ಅಂದರೆ ಮೊದಲನೇದಾಗಿ ಇದೊಂದು ಕೂಡ ಅನುಮಾನ ಇರುತ್ತಲ್ಲ ನಮಗೆ, ಇದು ಎಲ್ಲಿಂದ ಅಂದರೆ ಈ ಚಿಯೋನಿನ ನಗರಿ ಎನ್ನುವಂಥದ್ದು ಯಾವಾಗಲಿಂದ ಪ್ರಾರಂಭವಾಯಿತು, ಯೆರೂಸಲೇಮ್ ಪಟ್ಟಣ ಯಾವಾಗಲಿಂದ ಇತ್ತು ಅಂತ ಅದು ಕೂಡ ಒಂದು ಅನುಮಾನ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಹೋಗ್ಬಿಡೋಣ. ಯಾಕೆಂದರೆ 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಓದಿದ್ದೇವೆ, ಅಲ್ಲಿ ಒಂದು ನೋಡೋಣ ಪ್ರಿಯರೇ. 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ 6ನೇ ವಚನ, ದಾವೀದನು ತನ್ನ ಜನರನ್ನು ಕರಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಏನ್ರಿ, ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು ಅಂದರೆ ಯಾರಿದ್ದಾರಂತಲ್ಲಿ? ಯೆರೂಸಲೇಮ್ ಪಟ್ಟಣದಲ್ಲಿ ಯಾರಿದ್ದಾರೆ? ಯೆಬೂಸಿಯರಿದ್ದಾರಂತೆ. ಯೆರೂಸಲೇಮ್ ಪಟ್ಟಣ ಅಂದರೂ ಪಕ್ಕದಲ್ಲಿ ಇನ್ನೊಂದು ಹೆಸರು ಚಿಯೋನ ನಗರಿ ಅಂದರೂ ಕೂಡ ಅದಕ್ಕೆ ಹೋಲಿಸಿದ್ದಾನೆ ಪ್ರೇರೆ. ಆ ಪ್ರಾಂತದಲ್ಲಿ ಯಾರಿದ್ದಾರಂತ ಗೊತ್ತಾಗುತ್ತೆ, ಯೆಬೂಸಿಯರು. ಯೆಬೂಸಿಯರು ಯಾರು? ಅಲ್ಲಿ ಮೂಲ ನಿವಾಸಿಗಳು, ಆದಿ ನಿವಾಸಿಗಳೆಂದು, ಮೂಲ ನಿವಾಸಿಗಳೆಂದು ಅಲ್ಲೆಲ್ಲಿ ಕೇಳ್ತಾ ಇರ್ತೀವಿ ನೋಡಿ ನಾವು. ಇವಾಗ ಈ ಯೆರೂಸಲೇಮ್ ಪಟ್ಟಣದಲ್ಲಿ ದಾವೀದನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ಯಾರಿದ್ದಾರೆ, ದಾವೀದನು ಅರಸನ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾರಿದ್ದಾರೆ ಅಲ್ಲಿ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ, ಇಲ್ಲಾಂದರೆ ಚಿಯೋನ್ ನಗರದಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಯೆಬೂಸಿಯರು ಇದ್ದಾರಂತೆ. ಇವರು ಯಾರು? ಇವರು ಯಾರ ಸಂತಾನದವರು ಅಂತ ನೋಡುವಾಗ ಆದಿಕಾಂಡ 10ನೇ ಅಧ್ಯಾಯಕ್ಕೆ ಬರಬೇಕಾಗತ್ತೆ. ಆದಿಕಾಂಡ 10ನೇ ಅಧ್ಯಾಯ. ಇವ್ರು ಯಾರು? ಓಕೆನಾ? ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ ಆದಿಕಾಂಡ 10ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಆದಿಕಾಂಡ 10ನೇ ಅಧ್ಯಾಯ 15ನೇ ವಚನ, ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಯೆಬೂಸಿಯರು, ಅಮ್ಮೋನಿಯರು, ಗಿರ್ಗಾಷಿಯರು, ಹಿವ್ವಿಯರು, ಅರ್ಕಿಯರು, ಸಿನಿಯರು, ಅರ್ವಾದಿಯರು, ಚೆಮಾರಿಯರು, ಅಮಾತಿಯರು ಕಾನಾನಿನಿಂದ ಹುಟ್ಟಿದರು. ಕಾನಾನಿನಿಂದ ಹುಟ್ಟಿದರು ಅಂತ ಇರ್ತಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಕಾನಾನು ಎನ್ನುವಂಥದ್ದು ಯಾವುದಕ್ಕೆ ನೋಡ್ತಾ ಇದ್ದೀವಿ? ಕಾನಾನು ಎನ್ನುವಂಥದ್ದು ಒಂದು ದೇಶಕ್ಕೆ ನೋಡ್ತೀವಿ, ಹೌದಲ್ವ? ಕಾನಾನ್ ದೇಶ. ಈ ಕಾನಾನ್ ದೇಶವನ್ನು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ. ನಿನಗೆ ಶ್ರೇಷ್ಠವಾದಂಥ ದೇಶವನ್ನು ಕೊಡ್ತೀನಿ ಅಬ್ರಹಾಮನ್ ಅಂತ ಹೇಳಿ ಕೊಟ್ಟಿರ್ತಾರಲ್ವ, ಕಾನಾನ್ ದೇಶ. ಈ ಕಾನಾನ್ ದೇಶ ಇನ್ನೊಂದು ರೀತಿಯಲ್ಲಿ ಯಾವುದಕ್ಕೆ ಹೋಲಿಸ್ತಾನೆ? ಹಾಲು ಜೇನು ಹರಿಯುವಂಥ ದೇಶವನ್ನು ಹೋಲಿಸ್ತಾನೆ, ಹೌದಲ್ವ? ಕಾನಾನ್ ದೇಶ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಲಿಸ್ತಾರೆ. ಹಾಲು ಜೇನು ಹರಿಯುವಂಥ ದೇಶ. ಈ ಕಾನಾನ್ ಅಂತ ಯಾಕೆ ಬಂದಿದೆ ಅಂತ ನೋಡುವಾಗ ಏನ್ರಿ, ಈ ಕಾನಾನ್ ಇದ್ದಾನ, ಆದಿಕಾಂಡದಲ್ಲಿ ಕಾನಾನ್ ಇದ್ದಾನಲ್ಲ, ಈ ಕಾನಾನು ಆ ಭೂಭಾಗದಲ್ಲಿ ಬೆಳಿತಾನೆ, ಅಭಿವೃದ್ಧಿ ಆಗ್ತಾನೆ, ಆತನ ಸಂತಾನ ಬೆಳೆಯುವುದರಿಂದ ಅದಕ್ಕೆ ಕಾನಾನ್ ದೇಶವೆಂದು ಹೆಸರು ಬರುತ್ತೆ. ಕಾನಾನ್ ದೇಶವೆಂದು ಹೆಸರು ಬರುತ್ತೆ. ಆನಂತರ ಇಸ್ರಾಯೇಲ್ ದೇಶ ಅಂತ ಯಾವಾಗ ಬರುತ್ತೆ ಅಂತ ನೋಡುವಾಗ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೆಜ್ಜೆ ಹಾಕಿದ ಮೇಲೆ ಆಮೇಲೆ ಕಾನಾನ್ ದೇಶ ಹೋಗಿ ಇಸ್ರಾಯೇಲ್ ದೇಶ ಎಂದು ಹೆಸರು ಬರುತ್ತೆ. ಅದಕ್ಕೇನೆ ಮೊಟ್ಟ ಮೊದಲು ಈ ಕಾನಾನ್ ಎನ್ನುವಂಥ ಈ ವ್ಯಕ್ತಿ ಆ ಪ್ರಾಂತದಲ್ಲಿ ಅಭಿವೃದ್ಧಿ ಆಗ್ತಾನೆ. ಅಭಿವೃದ್ಧಿ ಆಗಿರುವುದರಿಂದ ಕಾನಾನ್ ದೇಶ ಅಂದರೆ ಒಬ್ಬ ಮನುಷ್ಯನ ಹೆಸರು ಕಾನಾನ್ ದೇಶ. ಒಬ್ಬ ಮನುಷ್ಯನ ಹೆಸರು ಏನು ದೇಶ? ಕಾನಾನ್ ದೇಶವೆಂದು ಬರ್ತದೆ. ಈ ಕಾನಾನಿ ಎನ್ನುವಂಥ ಈ ವ್ಯಕ್ತಿ ಯಾರ ಮೂಲಕ ಜನಿಸಿದ್ದಾನೆ, ಯಾರು ತಂದೆ ಯಾರಂತ ನೋಡುವಾಗ
ಆದಿಕಾಂಡ 10ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರು. ಆಮನ್ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಹಿಮ್, ಪೂತ್, ಕಾನಾನ್ ಎಂಬುವರೇ. ಅಂದರೆ ಕಾನಾನ್ ಎಂಬುವಂಥ ಈ ಮನುಷ್ಯ ಯಾರ ಮಗನು ಅಂತ ನೋಡುವಾಗ ಆಮಾನನ ಮಗನು. ಕಾನಾನ್ ಎನ್ನುವಂಥ ಈ ಮನುಷ್ಯ ಯಾರ ಮಗನು? ಆಮಾನನು ಎಂಬುವಂಥ ತಂದೆಯ, ಅಂದರೆ ಆಮಾನನ ಮಗನು. ಆಮಾನನು ಯಾರ ಮಗನು? ಹಾಮಾನನು ಯಾರ ಮಗನು? ನೋಹಾನನ ಮಗನು. ಗೊತ್ತಲ್ವ? ಆಮಾನನು ಯಾರ ಮಗನು? ನೋಹಾನನ ಮಗನು. ನೋಹಾನನು ನೀತಿವಂತನು, ಭಕ್ತನಾಗಿರುವುದರಿಂದ ಆತನ ಕುಟುಂಬವನ್ನು ಉಳಿಸ್ತಾನೆ. ಉಳಿದಂಥ ಕುಟುಂಬ ಏನಾಗುತ್ತೆ? ಸಂಪೂರ್ಣವಾಗಿ ನಾಶವಾಗುತ್ತೆ. ಇವಾಗ ಉಳಿದಿರುವಂಥ ಕುಟುಂಬ ನೋಹಾನನ ಕುಟುಂಬ. ನೋಹಾನನಿಗೆ 3 ಮಂದಿ ಮಕ್ಕಳು. ಆ 3 ಮಂದಿ ಮಕ್ಕಳಲ್ಲಿ ಒಬ್ಬ ಮಗನ ಹೆಸರು ಹಾಮಾನನು. ಹಾಮಾನನಿಗೆ ಕಾನಾನ್ ಎಂಬುವಂಥ ಮನುಷ್ಯನು ಹುಟ್ಟುತ್ತಾನೆ. ಆ ಕಾನಾನ ಮೂಲಕ ಹುಟ್ಟಿರುವಂಥ ಸಂತತಿಯವರೇ ಯಬುಸಿಯರು. ಯಾರು? ಯಬುಸಿಯರು. ಕಾನಾನ್ ಎನ್ನುವಂಥ ಈ ಮನುಷ್ಯನೊಂದು ಪ್ರಾಂತದಲ್ಲಿ ಹೋಗ್ತಾನೆ. ಆ ಪ್ರಾಂತದಲ್ಲಿ ಸಂತಾನ ಬೆಳೆಯುತ್ತೆ. ಆ ಸಂತಾನ ಬೆಳೆದಾಗ ಈ ತಂದೆ ಹೆಸರು, ಕಾನಾನನ ಹೆಸರೇ ಆ ದೇಶಕ್ಕೆ ಇಡುವಂಥದ್ದು ನಡೆಯುತ್ತೆ ರೀ. ಆ ಭೂಭಾಗದಲ್ಲಿ ಚಿಯೋನಿ ನಗರ ಅಂತಿದೆಯಲ್ಲ, ಈ ಚಿಯೋನಿ ನಗರ ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣ ಅಂತಿದೆಯಲ್ಲ, ಈ ಯೆರೂಸಲೇಮ್ ಪಟ್ಟಣದಲ್ಲಿ ಇಲ್ಲ ಈ ಚಿಯೋನಿ ನಗರದಲ್ಲಿ ಯಾರು ನಿವಾಸ ಮಾಡ್ತಾ ಇರ್ತಾರೆ, ಮೂಲ ನಿವಾಸಿಗಳು ಯಾರಂತ ನೋಡುವಾಗ ಹಾಮಾನನ ಮಗನಾಗಿರುವಂಥ ಕಾನಾನನ ಮಕ್ಕಳಾಗಿರುವಂಥ ಯಬುಸಿಯರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಬುಸಿಯರು ಇರುವಂಥ ಆ ಪ್ರಾಂತವನ್ನು ಯಾರು ಸ್ವಾಧೀನ ಮಾಡಿಕೊಳ್ತಾರಂತ ನೋಡುವಾಗ ದಾವೀದನು ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ಯಾರು ಸ್ವಾಧೀನ ಮಾಡಿಕೊಳ್ತಾರೆ? ದಾವೀದನು ಸ್ವಾಧೀನ ಮಾಡಿಕೊಂಡ ನಂತರ ಅಲ್ಲಿ ಅರಮನೆಯನ್ನು ಕಟ್ಟಿಸಿಕೊಳ್ತಾನೆ. ಅರಮನೆಯನ್ನು ಕಟ್ಟಿಸಿಕೊಂಡ ನಂತರ ಅದು ಯಾರ ನಗರ ಆಗುತ್ತೆ? ದಾವೀದನ ನಗರ. ಚಿಯೋನು ನಗರ, ಯೆರೂಸಲೇಮ್ ನಗರ. ಯಾರ ನಗರ? ದಾವೀದನ ನಗರ. ದಾವೀದನ ನಗರವಾಗಿರುವಂಥ ಈ ನಗರ ಪರಿಶುದ್ಧ ನಗರವೆಂದು, ಪರಿಶುದ್ಧ ಪಟ್ಟಣವೆಂದು ಯಾಕಾಗಿದೆ? ದಾವೀದನ ನಗರವೆನ್ನುವಂಥ ಕರೆಯಲ್ಪಡುತ್ತಿರುವಂಥ ಇದು ಚಿಯೋನಿ ನಗರ, ಇಲ್ಲಾಂದರೆ ಪರಿಶುದ್ಧ ನಗರ ಎಂದು ಯಾಕೆ ಕರೆಯಲ್ಪಟ್ಟಿದೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರೇನ್ರಿ, ಅಲ್ಲಿ ಯೋಬುಸಿಯರನ್ನು ನೋಡಿ ಪರಿಶುದ್ಧ ಪಟ್ಟಣ ಅಂತ ಹೇಳಿದ್ದಾರಾ? ಇಲ್ಲ. ಹೋಗ್ಲಿ ದಾವೀದನನ್ನು ನೋಡಿ ಹೇಳಿದ್ದಾರಾ? ಅಲ್ಲ. ಮತ್ತೇನಂತ ನೋಡುವಾಗ ಅಲ್ಲಿ ಏನು ನಡೆದಿದೆ ಅಂತ ನೋಡುವಾಗ 6ನೇ ಅಧ್ಯಾಯ ಸಮುವೇಲನ 2ನೇ ಗ್ರಂಥ 6ನೇ ಅಧ್ಯಾಯ 12ನೇ ವಚನಕ್ಕೆ ಬರೋಣ. ಇವಾಗ ಸಮುವೇಲ 2ನೇ ಸಮುವೇಲನು 6ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನು ಹೀಗೆ ತನ್ನ ಮಂಜೂಸದ ದೆಸೆಯಿಂದ ಒಬೆದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೆದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಸನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಸನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕುರಿಯನ್ನು ಯಜ್ಞ ಮಾಡಿದನು. ಓಕೆ, ಒಟ್ಟಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದಾವೀದ ನಗರಕ್ಕೆ ಏನು ತರ್ತಾ ಇದ್ದಾರೆ? ಮಂಜೂಸವನ್ನು. ಮಂಜೂಸು ಎಲ್ಲಿದೆ ಅಂತ ನೋಡುವಾಗ ಏನ್ರಿ, ಯಾರ ಕಾಲದಲ್ಲಿ? ಸಮುವೇಲನ್ ಇರ್ತಾನಲ್ಲ, ಸಮುವೇಲನು ಇನ್ನೂ ಮಗುವಾಗಿದ್ದಾಗ, ಚಿಕ್ಕ ಬಾಲಕನಾಗಿದ್ದಾಗ ಏಲಿ ಎಂಬುವಂಥ ಒಬ್ಬ ಯಾಜಕನಿರ್ತಾನೆ, ಆತನ ಮಕ್ಕಳಿರ್ತಾರೆ. ಅವರ ಕಾಲದಲ್ಲಿ ಅಲ್ಲಿ ನಾಶ ಬರುತ್ತೆ. ಫಿಲಿಸ್ಟಿಯರ ಮೂಲಕ ನಾಶ ಬಂದಾಗ ಈ ಮಂಜೂಸನ್ನು ಎತ್ಕೊಂಡು ಹೋಗಿರ್ತಾರೆ. ಮಂಜೂಸನ್ನು ಏನು ಮಾಡಿರ್ತಾರೆ ಗೊತ್ತಾ? ತಗೊಂಡೋದಾಗ ಅವ್ರಿಗೇನು ಸುಖ ಇಲ್ಲ, ಅವ್ರಿಗೂ ನಾಶ ಇರುತ್ತೆ ಅಲ್ಲಿ. ಅದೆಲ್ಲಿ ಏನಪ್ಪ ಅಂತಂದರೆ, ಈ ಮೊದಲಿನ ಸಮುವೇಲನು 3ನೇ ಅಧ್ಯಾಯ 4ನೇ ಅಧ್ಯಾಯ ನೋಡ್ಕೊಂಡು ಹೋದರೆ ಅಲ್ಲಿ ಫಿಲಿಸ್ಟಿಯರಿಗೂ ಇಸ್ರಾಯೇಲ್ರಿಗೂ ಯುದ್ಧ ನಡೆಯುತ್ತೆ. ಫಿಲಿಸ್ಟಿಯರು ಬಂದು ಏನ್ರಿ ಮಂಜೂಸ್ ಇರುತ್ತಲ್ಲ, ದೇವರ ಮಂಜೂಸ್ ಇರುತ್ತಲ್ಲ, ಅದನ್ನು ತಗೊಂಡು ಹೋಗ್ತಾರೆ. ಏಲಿ ಅಂತಿರ್ತಾರಲ್ಲ, ಆತನನ್ನು ಆತನ ಮಕ್ಕಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೋಗುವಂಥದ್ದು ನಡೆಯುತ್ತೆ. ಅದು ಬೇರೆ ಕಡೆ ಇರುತ್ತೆ. ಅಲ್ಲಿರುವಂಥ ಒಂದು ಮಂಜೂಸನ್ನು ಯಾರು ತೊಗೊಂಡು ಬರ್ತಾರೆ ಅಂತ ನೋಡುವಾಗ ದಾವೀದನು ತೊಗೊಂಡು ಬಂದು ತನ್ನ ನಗರದಲ್ಲಿ ಸೇರಿಸ್ಕೊಳ್ಳುವಂಥದ್ದು. ದಾವೀದನು ಎಲ್ಲಿ ಸೇರಿಸ್ಕೊಳ್ಳುವಂಥದ್ದು? ತನ್ನ ನಗರದಲ್ಲಿ. ಯಾಕಂದರೆ ಇದು 5ನೇ ಅಧ್ಯಾಯ 6ನೇ ಅಧ್ಯಾಯ 5ನೇ ಅಧ್ಯಾಯ ನೋಡ್ಕೊಂಡು ಹೋದರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಮಂಜೂಸ್ ಎಲ್ಲಿದೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅದು ಮತ್ತೊಂದು ಸಾರಿ ನಾವು ವಿವರಣೆ ಕೊಡೋಣ, ಮತ್ತು ತುಂಬ ಒಳಗಡೆ ಹೋಗಬೇಕಾದ್ರೆ ಟೈಮ್ ಬಹಳ ಆಗುತ್ತೆ.
ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳೇ. ಇವಾಗ ಮಂಜೂಷು ಎನ್ನುವಂಥ ಇದಿದೆಯಲ್ಲ, ಮಂಜೂಷು ಅಂದರೆ ದೇವರ ಶಾಸನ, ಧರ್ಮಶಾಸ್ತ್ರ. ಅಂದರೆ ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ಬರೆಸಿರ್ತಾರಲ್ವ, ಕಲ್ಲಿನ ಹಲಿಗೆಯ ಮೇಲೆ ದೇವರ ಶಾಸನಗಳಿದೆಯಲ್ಲ, ಅಲ್ಲಿ ಆ ಒಂದು ಕಲ್ಲಿನ ಹಲಿಗೆಯಲ್ಲಿರುತ್ತೆ, ಆ ಮಂಜೂಷು ಪೆಟ್ಟಿಯಲ್ಲಿ ಇಟ್ಟಿರ್ತಾರೆ. ಆ ಮಂಜೂಷು ಪೆಟ್ಟಿಯನ್ನು ತಗೊಂಡು ಬಂದು ದಾವೀದನು ತನ್ನ ನಗರದಲ್ಲಿ ಒಂದು ಗುಡಾರವನ್ನು ಏರ್ಪಾಟ್ ಮಾಡಿ ತನ್ನ ನಗರದಲ್ಲಿ ಇರಿಸಿರುವುದರಿಂದ ಅಂದಿನಿಂದ ಅದಕ್ಕೆ ಏನಪ್ಪ ಅಂತ ನೋಡುವಾಗ ದಾವೀದ ನಗರಕ್ಕೆ ಇದು ದೇವರ ನಗರಿ ಅಂತ. ಯಾಕೆಂದರೆ ದೇವರ ಶಾಸನ ಧರ್ಮಶಾಸ್ತ್ರ ಅಲ್ಲಿ ಇರುವುದರಿಂದ. ಎರಡನೇದಾಗಿ ಅದೇ ಪ್ರಾಂತದಲ್ಲಿ ಒಂದು ಆ ಯೆರೂಸಲೇಮ್ ನಗರದಲ್ಲಿ ದೇವರಿಗೋಸ್ಕರ ಸೊಲೊಮೋನನು ಮಂದಿರವನ್ನು ಕಟ್ತಾರೆ. ದೇವ್ರಿಗೋಸ್ಕರ ಸೊಲೊಮೋನನು ಮಂದಿರವನ್ನು ಕಟ್ಟಿರೋದರಿಂದ ಅಲ್ಲಿ ಏನು ಹೆಸರು ಬರುತ್ತೆ ಅಂದರೆ ದೇವರ ನಗರಿ ಎಂದು, ಇಲ್ಲ ಪರಿಶುದ್ಧ ನಗರಿ ಎಂದು, ಇಲ್ಲಾಂದರೆ ಇನ್ನು ಅನೇಕ ರೀತಿಯಲ್ಲಿ ಅಲ್ಲಿ ಕರೆಯಲ್ಪಡ್ತಾರೆ. ಅನೇಕ ರೀತಿಯಲ್ಲಿ ಬರುತ್ತೆ ಅದಕ್ಕೆ ಹೆಸರು, ಯೆರೂಸಲೇಮ್ ಪಟ್ಟಣಕ್ಕೆ, ಇಲ್ಲ ಚೀಯೋನ ನಗರಿಗೆ. ಯಾವುದ್ರ ಮೂಲಕ ಅಂತ ನೋಡುವಾಗ ದೇವರ ಮಂಜೂಷು ಪೆಟ್ಟಿಗೆ ಇರುವುದರಿಂದ, ಅಲ್ಲಿ ದೇವರ ಆರಾಧನೆಯಲ್ಲಿ ಪ್ರಾರಂಭವಾಗಿರುವುದರಿಂದ ಅದೇ ಪ್ರಾಂತದಲ್ಲಿ ಒಂದು ದೇವರಿಗೋಸ್ಕರ ಮಂದಿರವನ್ನು ಕಟ್ತಾರೆ ನೋಡಿ. ಆ ಮಂದಿರವನ್ನು ಕಟ್ಟಿರೋದರಿಂದ ಆ ಪ್ರಾಂತಕ್ಕೆ ದೇವರ ನಗರಿ ಎಂದು, ಪರಿಶುದ್ಧ ನಗರಿ ಎಂದು, ದಾವೀದನ ನಗರಿ ಎಂದು, ಯೆಹೂದ್ಯರ ನಗರಿ ಎಂದು, ಯೂದಾ ನಗರಿ ಎಂದು, ಸೂರತಿ ನಗರಿ ಎಂದು, ಉತ್ತಮವಾದಂಥ ನಗರಿ ಎಂದು, ಪರಿಶುದ್ಧ ಪಟ್ಟಣವೆಂದು ಕರೆ. ಯಾಕೆ ಅದು ಪರಿಶುದ್ಧ ಪಟ್ಟಣವೆಂದು ಕರೆಯಲ್ಪಟ್ಟಿದೆ ಅಂದರೆ ಟೋಟಲ್ ಪ್ರಪಂಚದಲ್ಲಿ ಎಲ್ಲಿ ಇಲ್ಲಲಾರ್ದಂಥ ಒಂದು ದೊಡ್ಡ ಸ್ಥಾನ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಇದೆ. ಪ್ರಪಂಚದಲ್ಲಿ ಏನ್ರಿ ಇಂಥ ದೊಡ್ಡ ಭಾಗ್ಯ ಇಲ್ಲ. ಯಾಕೆಂದರೆ ದೇವರು ನೇರವಾಗಿ ಬರೆಸಿರುವಂಥ ಧರ್ಮಶಾಸ್ತ್ರ ಇದೆಯಲ್ಲ, ಕಲ್ಲಿನ ಮೂಲಕ ಬರೆಸಿರುವಂಥದ್ದು, ಮೋಶೆ ಮೂಲಕ ಬರೆಸ್ತಾರಲ್ಲ, ಆ ಮೋಶೆ ಮೂಲಕ ಬರೆಸಿರುವಂಥ ಕಲ್ಲಿನ ಮೇಲೆ ಬರೆಸಿರುವಂಥ ಆಜ್ಞೆಗಳಿರುತ್ತಲ್ಲ, ಅದು ಆ ಒಂದು ಯೆರೂಸಲೇಮ್ ನಗರದಲ್ಲಿ ಇರುವುದರಿಂದ ಅದಕ್ಕೆ ಪರಿಶುದ್ಧ ನಗರಿ ಎಂದು, ದೇವರ ನಗರಿ ಎಂದು, ಚೀಯೋನಿ ನಗರಿ ಎಂದು ಅದಕ್ಕೆ ಅನೇಕ ರೀತಿಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಅದಕ್ಕೆ ಬರುವಂಥದ್ದು. ಪ್ರಿಯರಾದ ದೇವರ ಮಕ್ಕಳೇ, ಉನ್ನತ ಹೆಸರು. ಇದೇನಾಗುತ್ತೆ ಈ ನಗರಿ? ದೇವರ ಪರಿಶುದ್ಧ ನಗರಿಯಾಗಿರುವಂಥ ಇದು ಏನಾಗುತ್ತೆ? ಹಾಗೆ ಇರುತ್ತಾ ಅಥವಾ ಹಾಳಾಗುತ್ತಂತ ನೋಡುವಾಗ ಎಷ್ಟೋ ಸಾರಿ ಹೇಳಿದ್ದೀವಿ, ಹೌದಲ್ವ? ಈ ಪರಿಶುದ್ಧ ನಗರಿಯಾಗಿರುವಂಥ ಇದು, ದೇವರ ನಗರಿಯಾಗಿರುವಂಥ ಇದು, ಶ್ರೇಷ್ಠ ನಗರಿಯಾಗಿರುವಂಥ ಇದು ಏನಾಗಿದೆ ಎನ್ನುವಂಥ ವಿಷಯವನ್ನು ಒಂದು ಮಾತು ಯೆಶಾಯನ ಮೂಲಕ ಬರೆಸ್ತಾರೆ. ನೋಡೋಣ ಆ ಮಾತನ್ನು. ಯೆಶಾಯನ ಮೂಲಕ ನೋಡೋಣ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ ಏನ್ರಿ? ಯೆಶಾಯನ ಗ್ರಂಥ 1ನೇ ಅಧ್ಯಾಯ ಅದಕ್ಕೆ ಎಂಥ ಮಾತು ಹೇಳ್ತಾ ಇದ್ದಾರೋ ಒಂದು ಸಾರಿ ನೋಡೋಣ ಪ್ರಿಯರಾದ ದೇವರ ಮಕ್ಕಳಿಗೆ. 1ನೇ ಅಧ್ಯಾಯ 21ನೇ ವಚನ ನೋಡೋಣ. 1ನೇ ಅಧ್ಯಾಯ 21ನೇ. ಅಂದರೆ ಪರಿಶುದ್ಧ ನಗರಿ ಎಂದು, ದೇವರ ನಗರಿ ಎಂದು ಕರೆಯಲ್ಪಟ್ಟಿದೆಯಾ? ದಾವೀದ ಮಹಾನಗರಿ ಎಂದು ಕರೆಯಲ್ಪಟ್ಟಿದೆಯಾ? ಹೌದು. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ. ಬಾಬಾ ನೋಡಿದ್ರೆ ಏನಾಗಿದೆ ಅಂತೀರಿ? ಸುವ್ರತಿಯಾದಂಥ ಅಂದರೆ ಪರಿಶುದ್ಧವಾದಂಥ ನಗರಿ, ಪರಿಶುದ್ಧವಾದಂಥ ನಗರಿ, ಸುವ್ರತೆಯಾಗಿರುವಂಥ ಈ ನಗರಿ ಏನಾಗಿದ್ದಾಳಂತೆ? ನಗರ ಸೂಳೆಯಾಗಿದೆಯಾ? ಅಂದರೆ ಆ ನಗರಕ್ಕೆ ಹೆಸರು, ಆ ನಗರಕ್ಕೆ ಪರಿಶುದ್ಧವಾದಂಥ ಹೆಸರು ಯಾಕೆ ಬಂದಿದೆ ಅಂತ ನೋಡುವಾಗ ಅಲ್ಲಿ ಭಕ್ತರು ಇರುವುದರಿಂದ, ಅವರ ಮಧ್ಯದಲ್ಲಿ ಪರಿಶುದ್ಧವಾದಂಥ ದೇವರ ಶಾಸನ ಮಂಜೂಸು ಇರುವುದರಿಂದ ಅದಕ್ಕೆ ಸೂರತಿಯಾದಂಥ ನಗರಿ, ಪರಿಶುದ್ಧವಾದಂಥ ನಗರಿ, ದೇವರ ನಗರಿ. ಅರ್ಥ ಆಗುತ್ತಾ? ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿದ ಧರ್ಮಕ್ಕೆ ನೆಲೆಯಾಗಿದ್ದವಳು ಹೀಗೆ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ಅಂದರೆ ಈ ನಗರದಲ್ಲಿ, ಅಂದರೆ ಚೀಯೋನ ನಗರದಲ್ಲಿ, ಯೆರೂಸಲೇಮ್ ನಗರದಲ್ಲಿ ಏನಿದೆ? ಪರಿಶುದ್ಧತೆ, ಧರ್ಮ, ಅಂದರೆ ಧರ್ಮಶಾಸ್ತ್ರ, ದೇವರ ಧರ್ಮವನ್ನು ಇರುವಂಥ ಆ ಒಂದು ಸ್ಥಳ, ದೇವರ ಶಾಸ್ತ್ರವನ್ನು ತುಂಬಿಕೊಂಡಿರುವಂಥ ಆ ಒಂದು ಪ್ರಾಂತ್ಯ, ಧರ್ಮವನ್ನು ಅಲ್ಲಿಂದ ಹೋಗುವಂಥದ್ದು, ಅದು ಏನಾಗಿದೆ ಅಂತ ನೋಡುವಾಗ ಏನ್ರಿ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅಯ್ಯೋ,
ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ. ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ನಿನ್ನ ಬೆಳ್ಳಿಯು ಕಂದಾಯಿತು, ನಿನ್ನ ದ್ರಾಕ್ಷಾರಸವು ನೀರಾಯಿತು. ನಿನ್ನ ಅಧಿಕಾರಿಗಳು ದ್ರೋಹಿಗಳು, ಕಳ್ಳರ ಗೆಳೆಯರು ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು. ಅನಾಥರಿಗೆ ನ್ಯಾಯ ತೀರಿಸರು. ವಿಧಿವರ ವ್ಯಾಜ್ಯವ ಅವರ ಮನಸ್ಸಿಗೆ ಬಾರದು. ಅಂದರೆ ಒಳ್ಳೆ ನಗರ ಏನಾಗಿದೆಯಂತೆ? ಕೆಟ್ಟೋಗಿದೆ. ಪರಿಶುದ್ಧವಾದಂಥ ನಗರದಲ್ಲಿ ದೇವರ ಮಂಜೂಸಿ ಇರುವಂತಹ ನಗರ, ದೇವರ ಶಾಸನ ಇರುವಂತಹ ನಗರ, ದೇವರ ಧರ್ಮ ಇರುವಂತಹ ನಗರ ಏನು ಮಾಡಬೇಕು? ಕಾಪಾಡಿಕೊಳ್ಬೇಕಲ್ಲ. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಇಸ್ರಾಯೇಲ್ ಜನಾಂಗದವರಿಗೆ, ಯೆಹೂದ್ಯರಿಗೆ ಇರುವಾಗ ಇವರೇನಾಗಿದ್ದಾರಂತ ನೋಡುವಾಗ ನಮ್ಮ ಬಳಿಯಲ್ಲಿ ದೇವರ ಧರ್ಮಶಾಸ್ತ್ರ ಇದೆ ಅಂತ ಹೇಳಿಕೊಂಡು, ನಾವು ಪರಿಶುದ್ಧರಂತ ಹೇಳಿಕೊಂಡು, ನಮ್ಮ ಬಳಿಯಲ್ಲಿ ದೇವರು ಇದ್ದಾರಂತ ಹೇಳಿಕೊಂಡು ಏನಾಗಿದ್ದಾರಂತೆ? ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾರೆ. ಒಂದ್ಸರಿ ಆಲೋಚನೆ ಮಾಡಿ. ವ್ಯಭಿಚಾರಿಗಳಿಗೂ, ಕೊಲೆ ಪಾತಕರಿಗೂ, ಲಂಚಕೋರರಿಗೂ ಆ ಸ್ಥಳ ಏನಾಗಿದೆ ಅಂತ ನೋಡುವಾಗ ತುಂಬಿಕೊಂಡಿದೆ. ಅದಕ್ಕೆ ದೇವರು ಒಂದು ನಿರ್ಣಯ ತಗೊಳ್ತಾರೆ. ದೇವರು ತೆಗೆದುಕೊಳ್ಳುವಂಥ ಒಂದು ನಿರ್ಣಯ ಏನಪ್ಪ ಅಂತ ನೋಡುವಾಗ ಯೆಶಾಯನ ಗ್ರಂಥ 51ನೇ ಅಧ್ಯಾಯ ಅನಿಸುತ್ತೆ. 51ನೇ ಅಧ್ಯಾಯ 3ನೇ ವಚನ ನೋಡಿ. ಯೆಹೋವನು ಚೀಯೋನನನ್ನು ಸಂತೈಸುವನು, ಅಲ್ಲಿನ ಆಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ ಕಾಡು ನೆಲವನ್ನು ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಮಾಡುವನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂತ ಹೇಳ್ತಾರೆ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಯೆರೂಸಲೇಮ್ ಬಗ್ಗೆ, ಚೀಯೋನ ನಗರ ಬಗ್ಗೆ ಹೇಳ್ಕೊಂಡು ಬರಬೇಕಾದ್ರೆ ಪ್ರಾರಂಭದಲ್ಲಿ ಅದು ಉನ್ನತವಾದಂಥ ಹೆಸರು ಬಂದಿದೆ ದಾವೀದನ ಮೂಲಕ. ಎರಡನೇದಾಗಿ ಧರ್ಮಶಾಸ್ತ್ರ ಆ ಪ್ರಾಂತದಲ್ಲಿ ಇರುವುದರಿಂದ. ಮೂರನೇದಾಗಿ ಸೊಲೊಮೋನನು ದೇವ್ರಿಗೋಸ್ಕರ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಇವೆಲ್ಲ ಇರುವುದರಿಂದ ಆ ಪ್ರಾಂತಕ್ಕೆ ಒಂದು ಉನ್ನತವಾದಂಥ ಹೆಸರು. ಆನಂತರ ಏನಾಗುತ್ತೆ ಅದ್ರ ಬಗ್ಗೆ ಗೊತ್ತಲ್ವ? ಎಷ್ಟೋ ವಿಡಿಯೋಗಳು ಮಾತಾಡಿದ್ದೀವಿ ಅದ್ರ ಬಗ್ಗೆ. ಏನಾಗಿದೆ ಕ್ರಿಸ್ತ ಪೂರ್ವದಲ್ಲಿ ಧ್ವಂಸ ಆಗಿದೆಯಾ? ಟೋಟಲ್ ಯೆರೂಸಲೇಮ್ ಪಟ್ಟಣ, ಇಸ್ರಾಯೇಲ್ ಇರುವಂಥ ಪ್ರಾಂತ್ಯ ಟೋಟಲ್ ಏನಾಗಿದೆ ಅಂತ ನೋಡುವಾಗ ಏನ್ರಿ, ಕ್ರಿಸ್ತ ಪೂರ್ವ 580 ಟೋಟಲ್ ಇಸ್ರಾಯೇಲ್ಯರು, ಯೆಹೂದ್ಯರು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಮಂದಿರ, ಯೆರೂಸಲೇಮ್ ಪಟ್ಟಣ ಸಂಪೂರ್ಣವಾಗಿ ಧ್ವಂಸ ಮಾಡಲ್ಪಡುತ್ತೀರಿ. ಕ್ರಿಸ್ತ ಪೂರ್ವ 585 ಸಂಪೂರ್ಣ ಧ್ವಂಸವಾಗುತ್ತೆ. ಇಸ್ರಾಯೇಲ್ಯರು ಕ್ರಿಸ್ತ ಪೂರ್ವ 723 ಅವರು ಕೂಡ ಅಶ್ಶೂರ್ಯರ ಸೆರೆಯೊಳಗೆ ಹೋಗುವಂಥದ್ದು. ಯೆಹೂದ್ಯರು ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ, ಅಂದರೆ ಚೀಯೋನ್ ನಗರ, ಯೆರೂಸಲೇಮ್ ಪಟ್ಟಣ, ಪರಿಶುದ್ಧ ಪಟ್ಟಣ, ದೇವರ ಪಟ್ಟಣ ಅಂತ ಕರೆಯಲ್ಪಡ್ತಾ ಇದೆಯಲ್ಲ, ಈ ಪಟ್ಟಣದಲ್ಲಿ ಇದ್ದಂಥ ಎಲ್ಲರನ್ನು ದೇವರು ಕಲ್ದಿಯರಿಗೆ ಒಪ್ಪಿಸುವಂಥದ್ದು, ನಾಶವಾಗುತ್ತೆ. ಅದು ಪರಿಶುದ್ಧ ಪಟ್ಟಣ ಏನಾಗಿದೆ? ಹಾಳು ಬೀಳುವಂಥದ್ದು. ಪರಿಶುದ್ಧ ಪಟ್ಟಣ, ದೇವರ ನಗರ, ದೇವರ ನಗರಿ ಏನಾಗಿದೆ ಗೊತ್ತಾ? ದೇವರ ನಗರಿ ಎಂದು, ಪರಿಶುದ್ಧ ಪಟ್ಟಣ ಎಂದು ಕರೆಯಲ್ಪಡುತ್ತಿರುವಂಥ ಆ ನಗರಿ ಏನಾಗಿದೆ ಅಂತ ನೋಡುವಾಗ ಪ್ರಿಯರೇ ಮತ್ತೊಂದು ಸಾರಿ ಗಮನಿಸೋಣ. 3ನೇ ವಚನದಲ್ಲಿ ಆ ಮಾತಿರುತ್ತೆ, ಯೆಹೋವನು ಚೀಯೋನನ್ನು ಸಂತೈಸುವನು. ಅಂದರೆ ಹಾಳಾಗಿರುತ್ತಲ್ಲ, ಹಾಳಾಗುತ್ತೆ, ನಾಶವಾಗುತ್ತೆ ಅಂತ ಪ್ರವಾದನೆ ಇರುತ್ತೆ. ಇದೇ ಯೆಶಾಯನ ಗ್ರಂಥದಲ್ಲಿ, ಯೆರೆಮೀಯನ ಗ್ರಂಥದಲ್ಲಿ ಆ ಪ್ರವಾದನೆ ಇರೋ ಪ್ರಕಾರ ಹಾಳಾಗುತ್ತೆ. ಹಾಳಾದ ಮೇಲೆ ಮತ್ತೆ ಆ ಪಟ್ಟಣವನ್ನು ನಾನು ಸಂತೈಸುವೆನು. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸಿ, ಅಂದರೆ ಆ ಪಟ್ಟಣ ಹಾಳಾಗುತ್ತೆ, ನಾಶವಾಗುತ್ತೆ, ಮತ್ತೆ ಅದನ್ನು ಏನು ಮಾಡ್ತೀನಿ ನಾನು? ಸುಧಾರಿಸುತ್ತೇನೆ, ಅಂದರೆ ಮತ್ತೆ ಸರಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಆಮೇಲೆ ನೋಡಿ, ಸುಧಾರಿಸಿ ಕಾಡು ನೆಲವನ್ನು
ಏದೇನು ಉದ್ಯಾನದಂತೆಯೂ ಬೀಳು ಭೂಮಿಯನ್ನು ಯೆಹೋವನ ವನದ ಹಾಗೂ ಕಳಕಳಿಸುವಂತೆ ಮಾಡುವೆನು. ಹರ್ಷ, ಉಲ್ಲಾಸ, ಸ್ತೋತ್ರ, ಗಾನಧ್ವನಿ ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂತ ಹೇಳ್ತಾರೆ. ಇವುಗಳು ಅಲ್ಲಿ ನೆಲೆಯಾಗಿರುವವು ಅಂದರೆ ಒಂದು ಕಾಲದಲ್ಲಿ ಉನ್ನತವಾಗಿ ಇರುವಂಥ ಆ ಪಟ್ಟಣ ಧ್ವಂಸ ಮಾಡಲ್ಪಡುತ್ತೆ. ಕ್ರಿಸ್ತ ಪೂರ್ವ 585 ಒಳಗಡೆ ಸಂಪೂರ್ಣವಾಗಿ ಏನಾಗುತ್ತೆ, ಧ್ವಂಸ ಮಾಡಲ್ಪಡುತ್ತೆ. ಆನಂತರ ಮತ್ತೆ ಇದನ್ನು ನಾನು ಸುಧಾರಿಸ್ತೀನಿ, ಮತ್ತೆ ನಾನು ಕಾಪಾಡ್ತೀನಿ. ಯಾರ್ಯಾರು ಇಸ್ರೇಲ್ ಜನಾಂಗದವರು ಯೆಹೂದ್ಯರೆಲ್ಲರೂ ಕೂಡ ನಾಶವಾಗಿದ್ದಾರೋ, ಅಂದರೆ ಸೆರೆಯೊಳಗೆ ಹೋಗಿದ್ದಾರೋ, ಮತ್ತೆ ಬರಮಾಡಿ ಸುಧಾರಿಸ್ತೀನಿ. ಆನಂತರ ಒಂದು ಉನ್ನತವಾದಂಥ ಕಾರ್ಯಕ್ರಮ ಏನಂತ ನೋಡುವಾಗ, ಈ ಚಿಯೋನಿ ನಗರ ಇಲ್ಲಾಂದರೆ ಯೆರೂಸಲೇಮ್ ನಗರ ಯಾವ ರೀತಿ ಮಾಡ್ತೀನಿ ಗೊತ್ತಾ? ಏದೇನು ಅಂದರೆ ಏದೇನು ತೋಟದಲ್ಲಿ, ಏದೇನು ಸೀಮೆಯಲ್ಲಿ ತೋಟ ಇದೆಯಲ್ಲ, ಉದ್ಯಾನವನ, ಏದೇನು ಸೀಮೆಯಲ್ಲಿ ಉದ್ಯಾನವನ. ಆ ಉದ್ಯಾನವನ ಎಷ್ಟು ಅದ್ಭುತವಾಗಿದೆಯೋ ಅಷ್ಟು ಅದ್ಭುತವಾಗಿ ಚಿಯೋನು ನಗರವನ್ನು ನಾನು ಮಾಡುತ್ತೇನೆ ಅಂತ ಹೇಳ್ತಾರೆ. ಏದೇನು ಸೀಮೆಯಲ್ಲಿ ತೋಟ, ಉದ್ಯಾನವನ ವಾತಾವರಣ ಹೇಗಿತ್ತು? ಏದೇನು ಸೀಮೆಯಲ್ಲಿ ಉದ್ಯಾನವನ ಇದೆಯಲ್ಲ, ಆ ಉದ್ಯಾನವನದಲ್ಲಿ ವಾತಾವರಣ ಹೇಗಿದೆ? ಯಾವ ಕೊರತೆ ಇಲ್ಲ, ಎಲ್ಲ ಸಮಾಧಾನ, ಪ್ರತಿನಿತ್ಯ ಜೀವಿಸುವಂಥದ್ದೇ ಅದರಲ್ಲಿ. ಅಂಥ ವಾತಾವರಣ ನಾನು ಕಲ್ಪಿಸಿಕೊಡ್ತೀನಿ ಅಂತಾರೆ. ಅಂಥ ವಾತಾವರಣ ನಾನು ಕಲ್ಪಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಅದು ಯಾರ ಮೂಲಕ ಹೇಗೆ ಅಂತ ನೋಡುವ ಪ್ರಿಯರ ದೇವರ ಮಕ್ಕಳಿರ ಒಂದು ಸ್ಥಳಕ್ಕೆ, ಅದು ಇವಾಗ ಯೆಶಾಯನ ಗ್ರಂಥ 51ನೇ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಇದು ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಯೆಶಾಯನ ಗ್ರಂಥ 51ನೇ ಅಧ್ಯಾಯ 3ನೇ ವಚನದಿಂದ ಹೇಳುವಂಥ ಮಾತಿದೆಯಲ್ಲ, ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕ್ರೈಸ್ತನ ಸಭೆಗೆ ಸಂಬಂಧಪಟ್ಟಿರುವಂಥದ್ದು. ಕ್ರಿಸ್ತನ ರಾಜ್ಯಕ್ಕೂ ಕ್ರಿಸ್ತನ ಸಭೆಗೂ ಸಂಬಂಧಪಟ್ಟಿರುವಂಥ ಒಂದು ವಿಷಯಗಳನ್ನು, ಅಂದರೆ ಪ್ರವಾದನೆ ಹೇಳುವಂಥದ್ದು ಪ್ರಿಯರ ದೇವರ ಮಕ್ಕಳಿರ. ಏದೇನು ಸೀಮೆಯಲ್ಲಿ ಉದ್ಯಾನವನವು ಯಾವ ರೀತಿ ಅದ್ಭುತವಾದಂಥ ವಾತಾವರಣ ಇದೆಯೋ ಅಂಥ ವಾತಾವರಣವನ್ನು ನಾನು ಮತ್ತೆ ಸ್ಥಾಪನೆ ಮಾಡ್ತೀನಿ. ಎಲ್ಲಿಂದ ಸ್ಥಾಪನೆ ಆಗಿತ್ತಂತ ನೋಡುವಾಗ ಅದು ಯೆರೂಸಲೇಮ್ ಪಟ್ಟಣ, ಅಂದರೆ ಚಿಯೋನು ನಗರದಿಂದನೇ ಪ್ರಾರಂಭವಾಗುತ್ತೆ. ಚಿಯೋನು ನಗರದಿಂದನೇ ಪ್ರಾರಂಭವಾಗುತ್ತೆ ಪ್ರಿಯರೇ. ಎಲ್ಲಿಂದ ಪ್ರಾರಂಭವಾಗುತ್ತೆ? ಚಿಯೋನು ನಗರದಿಂದ. ಅದಕ್ಕೆ ಚಿಯೋನು ನಗರದಲ್ಲಿ ಮೂಲೆಗಲ್ಲನ್ನು ಏರ್ಪಾಟ್ ಮಾಡ್ತೀನಿ, ಇಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಯಾರ ಮೂಲಕ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇರುತ್ತೆ, ಯೆಶಾಯನ ಮೂಲಕನೇ ಹೇಳಿದ್ದಾರೆ. ಅದು ಪೇತ್ರನು ನೆನಪು ಮಾಡುವಂಥದ್ದು. ಒಂದು ಸರಿ ಮತ್ತೆ ಅಲ್ಲಿಗೆ ಹೋಗೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ನೋಡಿ, 2:6. ಇಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದುದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು, ನಂಬದೇ ಇರುವವರಿಗೂ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ. ಮೂಲೆಗಲ್ಲಾಯಿತು. ಯಾರ ಮೂಲೆಗಲ್ಲು? ಯೇಸು ಕ್ರಿಸ್ತರ ಬಗ್ಗೆ ಹೇಳಿರುವಂಥ ಮಾತು ಅದೇ. 2ನೇ ಅಧ್ಯಾಯ 3ನೇ ವಚನ ನೋಡಿ. 2ನೇ ಅಧ್ಯಾಯ 3ನೇ ವಚನ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಅಂದರೆ ಮೂಲೆಗಲ್ಲು ಏನಾಗಿದೆ ಅಂತ ನೋಡುವಾಗ ಜೀವವುಳ್ಳ ಕಲ್ಲಾಗಿದೆ. ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು. ಅಂದರೆ ಜೀವವುಳ್ಳ ಕಲ್ಲಾಗಿರುವಂಥ ಮೂಲೆಗಲ್ಲನ್ನು ಇವರೇನು ಮಾಡಿದ್ದಾರೆ? ನಿರಾಕರಿಸಿದರು. ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದೆಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ.
ಈಗೋ ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಕಾಲದಲ್ಲಿ ಚೀಯೋನ್ ನಗರಕ್ಕೆ ಪರಿಶುದ್ಧ ನಗರವೆಂದು, ದೇವರ ನಗರವೆಂದು, ದಾವೀದನ ನಗರವೆಂದು ಬಂದಿದೆ. ಅದು ದಾವೀದ ನಗರವೆಂದು ಆ ಪ್ರಾಂತಕ್ಕೆ ಮಾತ್ರ ಬಂದಿರುವಂಥದ್ದು. ಅದೇ ಹೆಸರು ಆತ್ಮಿಕವಾಗಿ ದೇವರು ಬದಲಾವಣೆ ಮಾಡುವಂಥದ್ದು. ಅದನ್ನು ಆತ್ಮಿಕವಾಗಿ ಯಾರಿಗೆ ಹೋಲಿಸ್ತಾ ಇದ್ದಾನಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆಗೆ ಇಲ್ಲ ದೇವರ ಮಂದಿರಕ್ಕೆ ಹೋಲಿಸುವಂಥದ್ದು. ಪ್ರಿಯರ ದೇವರ ಮಂದಿರ ಅದು ಯಾರು ಅಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ನಮಗೆ, ಭಕ್ತರಿಗೆ, ನಿಜವಾದ ಭಕ್ತರು ಯಾರಿರ್ತಾರೆ, ನಿಜವಾದ ಭಕ್ತರು ಯಾರಿರ್ತಾರೋ ಅವರಿಗೆ ಹೋಲಿಸುವಂಥದ್ದು. ಇದು ಒಂದು ಪ್ರಾಂತಕ್ಕೆಲ್ಲ, ಒಂದು ಸ್ಥಳಕ್ಕೆ ಅಲ್ಲ. ಇದು ಯಾರಿಗೆ ಅಂತ ನೋಡುವಾಗ ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡವರಿಗೂ ಹೋಲಿಸುವಂಥದ್ದು. ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡವರು, ಕ್ರಿಸ್ತನಿಗೂ ಕ್ರಿಸ್ತನಲ್ಲಿ ಸೇರಿಕೊಂಡ್ರೆ ಎಲ್ಲಿದ್ದರೂ ಕೂಡ ಅವ್ರಿಗೆ ಸಂಬಂಧಪಟ್ಟದ್ದ? ಎಲ್ಲಿದ್ದರೂ ಕೂಡ ಪರವಾಗಿಲ್ವಾ? ಎಲ್ಲಿದ್ದರೂ ಪರವಾಗಿಲ್ಲ. ನೀನು ಕ್ರಿಸ್ತನಲ್ಲಿರಬೇಕು, ನೀನು ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನು ನಿನ್ನಲ್ಲಿರಬೇಕು. ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು, ಕ್ರಿಸ್ತನು ನಿನ್ನಲ್ಲಿರಬೇಕು. ಇದ್ದರೆ ಅವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಈ ಮಾತು ವರ್ತಿಸುವಂಥದ್ದು. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಗೆ ಬನ್ನಿ. ಇವಾಗ ಫಸ್ಟ್ ಓದ್ಕೊಂಡಿದ್ದೀವಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅಂದರೆ 12ನೇ ಅಧ್ಯಾಯ 22. ಆದರೆ ನೀವು ಚೀಯೋನು ಪರ್ವತಕ್ಕೂ ನೀವು ಚೀಯೋನು ಪರ್ವತಕ್ಕೆ ಬಂದಿದ್ದೀರಿ ಅಂತ ಹೇಳ್ತಾನೆ. ಚೀಯೋನು ಪರ್ವತ, ಓಕೆನಾ? ಚೀಯೋನು ಪರ್ವತ ಅಂದರೆ ಮತ್ತೆ ಯೆರೂಸಲೇಮ್ಗೆ ಸಂಬಂಧಪಟ್ಟ ಆ ಪ್ರಾಂತಕ್ಕೆ ಅಂತೇಳಿ ಅನ್ಕೋಬೇಡಿ ಪ್ರಿಯ. ಇದು ಕ್ರಿಸ್ತನ ಸಭೆಗೆ ಸಂಬಂಧಪಟ್ಟಂಥ ಮಾತು. ದೇವರ ಮಂದಿರಕ್ಕೆ ಅಂದರೆ ಆತ್ಮ ಸಂಬಂಧವಾದಂಥ ದೇವರ ಮಂದಿರಕ್ಕೂ ಇಲ್ಲಾಂದರೆ ಕ್ರಿಸ್ತನ ಸಭೆಗೂ ಸಂಬಂಧಪಟ್ಟಿರುವಂಥ ವಚನ ಇದು. ಆದರೆ ನೀವು ಚೀಯೋನು ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಂದರೆ ಇವಾಗ ನೀವು ಎಲ್ಲಿದ್ದೀರಾ, ಯಾರ ಬಳಿಗೆ ಬಂದಿದ್ದೀರಾ ಅಂತ ನೋಡುವಾಗ ಏನ್ರಿ ಕ್ರಿಸ್ತನ ಸಭೆಗೆ ಬಂದಿದ್ದೀವಿ. ಅಂದರೆ ಇದು ಕ್ರಿಸ್ತನ ಸಭೆಗೆ ಯಾವುದು ಹೋಲಿಸಿದನಂತ ನೋಡುವಾಗ ಒಂದು ಕಾಲದಲ್ಲಿ ಚೀಯೋನು ನಗರ ಇದೆಯಲ್ಲ, ಚೀಯೋನು ನಗರ, ಆ ಚೀಯೋನು ನಗರ ಇಲ್ಲ ಯೆರೂಸಲೇಮ್ ಪಟ್ಟಣಕ್ಕೆ ಯಾವುದು ಹೋಲಿಸಿದನಂತ ನೋಡುವಾಗ ದೇವರ ಪರಲೋಕದಿಂದ ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ, ಪರಲೋಕದಿಂದ ಇಳಿದು ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ ಇಲ್ಲ ಚೀಯೋನು ಪಟ್ಟಣ. ಇದು ದೇವರ ಪಟ್ಟಣ, ಇದು ದೇವರ ನಗರಿ. ಅದೇ ಕ್ರಿಸ್ತನ ಸಭೆ, ಯೇಸು ಕ್ರಿಸ್ತರ ಸಭೆ. ಈ ಯೇಸು ಕ್ರಿಸ್ತನ ಸಭೆ ಎಲ್ಲಿದೆ? ಒಂದು ಸ್ಥಳದಲ್ಲಿದೆಯಾ? ಯೇಸು ಕ್ರಿಸ್ತರ ಸಭೆ ಚೀಯೋನಿ ನಗರ ಎಂದು ಇಲ್ಲ ದೇವರ ಪರಿಶುದ್ಧ ಪಟ್ಟಣವೆಂದು, ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರೋ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರಿಗೂ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವಂಥ ಯೇಸು ಕ್ರಿಸ್ತರ ಬಳಿಗೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರು. ಅಂದರೆ ಇದು ಒಂದು ಸ್ಥಳಕ್ಕೆ ಸಂಬಂಧಪಟ್ಟದ್ದಲ್ಲ ರೀ. ಯಾರಿಗೆ ಸಂಬಂಧಪಟ್ಟದ್ದಿದು? ಈ ವಚನ ಯಾರಿಗೆ ಸಂಬಂಧಪಟ್ಟದ್ದು? ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ಕ್ರಿಸ್ತನ ದೇಹದಲ್ಲಿ ಯಾರು ಸೇರಿಸಲ್ಪಟ್ಟಿದ್ದಾರೋ, ಕ್ರಿಸ್ತನ ಸಭೆಯಲ್ಲಿ ಯಾರು ಸೇರಿಸಲ್ಪಟ್ಟಿದ್ದಾರೋ ಅವರಿಗೆ ಸಂಬಂಧಪಟ್ಟದ್ದು. ಅವ್ರಿಗೇನಂತ ಹೇಳಿದ್ದಾರೆ? ಚೀಯೋನು ನಗರ, ಜೀವಸ್ವರೂಪನಾದ ದೇವರ ಪಟ್ಟಣ ಇಲ್ಲ ದೇವರ ಪರಲೋಕದಿಂದ ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣ ಅಂತ ಅನೇಕ ರೀತಿಯಲ್ಲಿ ಹೋಲಿಸಿದಾನೆ. ಅರ್ಥ ಆಗುತ್ತಾ? ಯಾವುದಕ್ಕೆ ಹೋಲಿಸಿದ್ದಾನೆ? ಪರಲೋಕದಿಂದ ಬಂದಿರುವಂಥ ಯೆರೂಸಲೇಮ್ ಪಟ್ಟಣ.
ಪರಲೋಕದಿಂದ ಇಳಿದು ಬಂದಿರುವಂಥ ಚಿಯೋನು ಪಟ್ಟಣ, ಚಿಯೋನು ನಗರಿ. ಯಾವುದಕ್ಕಮ್ಮ? ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತನಿಗೂ ಯೇಸು ಕ್ರಿಸ್ತನ ದೇಹವೆಂಬ ಸಭೆಗೂ, ಯೇಸು ಕ್ರಿಸ್ತನಿಗೂ ಯೇಸು ಕ್ರಿಸ್ತನ ದೇಹವೆಂಬ ಸಭೆಗೆ ಹೋಲಿಸಿದ್ದಾನೆ. ಇವಾಗ ಯೇಸು ಕ್ರಿಸ್ತರ ದೇಹದಲ್ಲಿ ನಾವು ಯಾವಾಗ ಸೇರಿಸಲ್ಪಡ್ತೀವಿ? ಯೇಸು ಕ್ರಿಸ್ತರ ದೇಹದಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ? ಯಾವಾಗ ವಾಕ್ಯಗಳನ್ನು ಕೇಳಿ ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಂಡು ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀರೋ ಆವಾಗ ಕ್ರಿಸ್ತನ ದೇಹದಲ್ಲಿ ಅಂದರೆ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಎಲ್ಲಿದೆ ಈ ಸಭೆ? ಸಭೆ ಎಲ್ಲಿದೆ? ಈ ಸಭೆ ಒಂದು ಪ್ರಾಂತದಲ್ಲಿ ಇದೆಯಾ? ಟೋಟಲ್ ಎಲ್ಲ ಕಡೆ ಇದೆಯಾ? ಅಂದರೆ ಎಲ್ಲಿ ವಾಕ್ಯದ ಪ್ರಕಾರ ಇರ್ತಾರೋ ಕ್ರೈಸ್ತರು ಭಕ್ತರು, ಅದೇ ದೇವರ ಸಭೆ. ನೂತನ ಯೆರೂಸಲೇಮ್ ಪಟ್ಟಣ, ಚಿಯೋನಿ ನಗರಿ ಅಂತ ಹೋಲಿಸಿದ್ದಾನೆ ಅದಕ್ಕೆ. ಹಾಗಂತ ಅದು ಚಿಯೋನಿ ನಗರ ಅಂತೇಳಿ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಪ್ರಾಂತಕ್ಕಲ್ಲ. ಎಲ್ಲಿ ದೇವರ ಮಕ್ಕಳಿದ್ದಾರೋ, ಎಲ್ಲಿ ನಿಜವಾದ ಭಕ್ತರಿದ್ದಾರೋ ಅವ್ರಿಗೆ ವರ್ತಿಸುತ್ತೆ ವಿನಃ ನಟನೆ ಮಾಡೋರಿಗೆ ವರ್ತಿಸುತ್ತಾ? ನಟನೆ ಮಾಡೋರಿಗೆ ವರ್ತಿಸುತ್ತಾ ಪ್ರಿಯರೇ? ನಿಜವಾದ ಭಕ್ತರಿಗೆ ವರ್ತಿಸುತ್ತಾ ಅಥವಾ ನಟನೆ ಮಾಡೋರಿಗೆ ವರ್ತಿಸುತ್ತಾ? ಇದೇ ಸ್ಥಳ ಸಿಯೋನ ನಗರಿ, ಇದೇ ಸ್ಥಳ ಸಿಯೋನಿ ನಗರಿ, ಈ ಸ್ಥಳ ಚಿಯೋನ ಸಭೆ ಅಂತೇಳಿ ಬೋರ್ಡ್ ಹಾಕ್ಕೊಂಡ್ರೆ ಅದು ಚಿಯೋನಿ ಸಭೆ ಆಗುತ್ತಾ? ಬೋರ್ಡ್ ಹಾಕ್ಕೊಂಡ್ರೆ ವಾಕ್ಯದ ಪ್ರಕಾರ ನಿನ್ನ ಬದುಕಿರಬೇಕು. ವಾಕ್ಯದ ಪ್ರಕಾರ ನಿನ್ನಲ್ಲಿ ಕ್ರಿಸ್ತನಿರಬೇಕು. ವಾಕ್ಯದ ಪ್ರಕಾರ ನೀನು ಬೋಧನೆ ಮಾಡಬೇಕು. ವಾಕ್ಯದ ಪ್ರಕಾರ ಏನೇನಿರಬೇಕು ಹೇಳಿ? ಬದುಕುಗಳಿರಬೇಕಾ? ನಟನಿದ್ರೆ ಆಗುತ್ತಾ? ಪ್ರಪಂಚ ದೇಶದಲ್ಲಿ ನಾಟಕದಲ್ಲಿ ಇದ್ದಾರಾ ಅಥವಾ ನಿಜವಾಗ್ಲೂ ಯಥಾರ್ಥವಾಗಿ ಭಕ್ತಿದಲ್ಲಿದ್ದಾರೆ ಪ್ರಿಯರೇ? ಹೇಗಿದ್ದಾರೆ? ನಾವು ನಿಜವಾಗ್ಲೂ ದೇವರ ಕ್ರಿಸ್ತನ ಸಭೆಯಲ್ಲಿ ಇದ್ದೀವಾ? ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕಾಗತ್ತೆ. ನೀವು ಯಾವ ಸ್ಥಳದಲ್ಲಿದ್ದೀರೋ ಅದಲ್ಲ, ಸ್ಥಳ ಮುಖ್ಯವಲ್ಲ. ಇವಾಗ ಸ್ಥಳ ಮುಖ್ಯವಲ್ಲ. ಈ ಸ್ಥಳ ಕೇರಳದಲ್ಲಿದ್ದಾರಂತ ಅವ್ರು ಹೇಳ್ಕೊಳ್ತಾರೆ. ಈ ಕೇರಳದಲ್ಲಿ ಚಿಯೋನು ಸಭೆ ನಮ್ಮದೇ ದೇವರ ಸಭೆ. ಚಿಯೋನು ಸಭೆ ನಮ್ಮದೇ ದೇವರ ಸಭೆ. ಉಳಿದವ್ರದ್ದು ಅವರಲ್ಲಿ ಹೋಗ್ಬೇಕಾ? ಕ್ರಿಸ್ತನಲ್ಲಿ ಹೋಗ್ಬೇಕಾ? ಅವರಲ್ಲ, ಕ್ರಿಸ್ತನಲ್ಲಿರ್ಬೇಕು. ನೀನು ಎಲ್ಲಿದ್ದರೂ ಪರವಾಗಿಲ್ಲ, ನೀನು ಕ್ರಿಸ್ತನಲ್ಲಿರಬೇಕು. ವಾಕ್ಯದ ಪ್ರಕಾರ ಇರಬೇಕು. ನೀನು ಎಲ್ಲಿದ್ದರೂ ಪರವಾಗಿಲ್ಲ. ಸಭೆಯಾಗಿ ಕೂಡಬೇಕು. ಸಭೆಯಾಗಿ ಎಲ್ಲಿದ್ದರೂ ಪರವಾಗಿಲ್ಲ, ಸಭೆಯಾಗಿ ಕೂಡಬೇಕು. ಸಭೆಯಾಗಿ ಕೂಡಿ ದೇವರನ್ನು ತಿಳ್ಕೊಳ್ಬೇಕು, ದೇವರನ್ನು ಘನಪಡಿಸ್ಬೇಕು. ಸಭೆ ಮೂಲಕ ದೇವರು ಸಂತೋಷ ಪಡಬೇಕು. ಇದೇ ಸ್ಥಳ, ಇದೇ ಊರಲ್ಲಿ ದೇವರಿದ್ದಾರೆ, ಇದೇ ಚಿಯೋನ ನಗರ, ಇದೇ ದೇವರ ಸಭೆ ಅಂದರೆ ತಪ್ಪಾಗುತ್ತೆ. ವಾಕ್ಯದ ಪ್ರಕಾರ ಇರಬೇಕು. ವಾಕ್ಯದ ಪ್ರಕಾರ ಇಲ್ಲದೆ ಹೋದರೆ ಅದಕ್ಕೆ ಶ್ರೇಷ್ಠತೆ ಇಲ್ಲ. ತುಂಬ ಜನ ಹೇಳ್ತಾರೆ, ನಮ್ಮಲ್ಲಿದ್ರೇ ಪರಲೋಕಕ್ಕೆ ಹೋಗ್ತಾರೆ, ಇಲ್ಲ ಹೊರಗಡೆ ಹೋದರೆ ಇಲ್ಲ ಪರಲೋಕ ಇಲ್ಲ ಅಂತಾರೆ. ಇವರು ದೊಡ್ಡ ಭಕ್ತರು. ನಮ್ಮಲ್ಲಿದ್ರೇ ಪರಲೋಕ. ನಿನ್ನಲ್ಲೆಲ್ಲ ದೇವರಲ್ಲಿರಬೇಕು. ವಾಕ್ಯದ ಪ್ರಕಾರ ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ಸಹೋದರ ಸಹೋದರಿ, ನೀನು ಎಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ನೀನು ದೇವರಲ್ಲಿರಬೇಕು. ನೀನು ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ಇರಬೇಕು. ನೀನು ಇಲ್ಲದೆ ಹೋದರೆ ನೀವು ದೇವರಲ್ಲಿ ಇಲ್ಲ, ದೇವರ ಸಭೆಯಲ್ಲಿಲ್ಲ, ಕ್ರಿಸ್ತನ ಸಭೆಯಲ್ಲಿ ನೀನಿಲ್ಲ. ಒಂದು ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಆ ಮಂದಿರಕ್ಕೂ ಆ ಮಂದಿರದಲ್ಲಿದ್ದಂಥ ಮಂಜೂಸಿಗೂ ಆ ಪ್ರಾಂತಕ್ಕೂ ಒಂದು ಉನ್ನತ ಹೆಸರು ಕೊಟ್ಟಿದ್ದಾರೆ. ಅದು ಇವಾಗ ತೆಗೆದುಹಾಕಿದ್ದಾರೆ. ಅಲ್ಲಿಲ್ಲ, ಇವಾಗ ಇಲ್ಲ. ಇಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಆ ಹೆಸರಿಲ್ಲ. ಯೆರೂಸಲೇಮ್ ಪಟ್ಟಣ 1ನೇ ಶತಮಾನದಲ್ಲಿ ಸಂಪೂರ್ಣವಾಗಿ ದೇವರು ಏನು ಮಾಡ್ತಾರೆ ಗೊತ್ತಾ? ಭೂಭಾಗವನ್ನು, ಯೆರೂಸಲೇಮ್ ಪಟ್ಟಣ ಎನ್ನುವಂಥ ಭೂಭಾಗ ಇದೆಯಲ್ಲ, ಚಿಯೋನ ನಗರಿ ಇದೆಯಲ್ಲ, ಆ ನಗರಿಯನ್ನು, ಆ ಭೂಭಾಗವನ್ನು, ಯೆಹೂದ್ಯರನ್ನು ಸಂಪೂರ್ಣವಾಗಿ ದೇವರು ಕೈ ಬಿಡ್ತಾರೆ. ದೇವರು ಕೈ ಬಿಡುವಂಥದ್ದು. ಇವಾಗ ಆತ್ಮಿಕವಾದಂಥ ಚಿಯೋನ ನಗರಿ, ಆತ್ಮಿಕವಾದಂಥ ಪರಿಶುದ್ಧ ಪಟ್ಟಣ, ಆತ್ಮಿಕವಾದಂಥ ಯೆರೂಸಲೇಮ್ ಪಟ್ಟಣ, ಅದು ಯೇಸು ಕ್ರಿಸ್ತರ ಸಭೆ. ಅದು ಯಾವ ಸಭೆ? ಯೇಸು ಕ್ರಿಸ್ತರ ಸಭೆ. ಆ ಯೇಸು ಕ್ರಿಸ್ತರ ಸಭೆಯಲ್ಲಿ ಯಾವಾಗ ಸೇರಿಸಲ್ಪಡ್ತೀವಿ ಅಂತ ನೋಡುವಾಗ ವಾಕ್ಯದ ಪ್ರಕಾರ ಬೋಧನೆ ಕೇಳಿ, ವಾಕ್ಯದ ಪ್ರಕಾರ ದೀಕ್ಷಾಸ್ಥಾನ ಪಡೆದುಕೊಂಡು
ಆವಾಗ ದೀಕ್ಷಾಸ್ನಾನ ಪಡ್ಕೊಂಡಾಗ ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಅಂದಿನಿಂದ ಕೊನೆ ತನಕ ಭಕ್ತಿಯಿಂದ ವಾಕ್ಯದ ಪ್ರಕಾರ ನಾವು ನಡಿಬೇಕು. ಎಲ್ಲದೋದ್ರೆ ದೇವರು ಅವಕಾಶ ಕೊಡ್ತಾರೆ, ಸರಿ ಮಾಡಿಕೊಡ್ರಿ ಅಂತ ಅವಕಾಶ ಕೊಡ್ತಾರೆ. ಸರಿ ಮಾಡಿಕೊಂಡಿಲ್ಲ ಅಂದರೆ ಎಲ್ಲಿ ತನಕ ಅವಕಾಶ, ಎಲ್ಲಿ ತನಕ ಪ್ರಾಣ ಅಂದರೆ ಕೊನೆ ತನಕ ಅವಕಾಶ ಕೊಡ್ತಾರೆ. ಸರಿ ಮಾಡಿಕೊಂಡಿಲ್ಲ ಅಂದರೆ ತೆಗೆದುಹಾಕಿ ಸೀದಾ ಹೋಗಿ ಎಲ್ಲಿ ಹಾಕ್ತಾರೆ. ನಿಮಗೇನು ಗೊತ್ತು? ಮೀನುಗಳನ್ನು ಫ್ರೈ ಮಾಡೋದು ಗೊತ್ತು, ಗೊತ್ತಲ್ವ? ಮೀನುಗಳೇನು ಹೆಂಗೆ ಹಾಕ್ತೀರಾ ಫ್ರೈ ಮಾಡಿ? ಅದಕ್ಕೇನು ಮಸಾಲ ಹಾಕಿ ಎಲ್ಲ ಹಾಕ್ತೀರಾ, ಖಾರ ಪುಡಿ ಎಲ್ಲ ಹಾಕಿ ತಗೊಂಡೋಗಿ ಫ್ರೈ ಮಾಡೋದು ಗೊತ್ತು. ನಿಮ್ಮನ್ನು ತಗೊಂಡೋಗಿ ಎಲ್ಲ ಹಾಕ್ತಾರೆ? ಪಾತಾಳ ಲೋಕದಲ್ಲಿ ಬೆಂಕಿ ಕೊಂಡ ಅಂದರೆ ಪಾತಾಳ ಲೋಕ ಇಟ್ಕೊಳ್ಳುತ್ತೆ. ಆ ಬೆಂಕಿ ಕೊಂಡದಲ್ಲಿ ಗೋಳಾಡಬೇಕಾಗತ್ತೆ. ತಪ್ಪಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಭಕ್ತಿ ಇರಬೇಕಾ, ನಾಟಕ ಇರಬೇಕು? ಹೇಳಿ ಪ್ರಿಯರೇ, ನಮ್ಮಲ್ಲಿ ಭಕ್ತಿನೇ ಇರಬೇಕು, ನಟನೆ ಬೇಡ. ನಮ್ಮಲ್ಲಿ ಕ್ರಿಸ್ತನೇ ಇರಬೇಕು, ನಮ್ಮಲ್ಲಿ ಯೇಸು ಪ್ರಭು ಇರಬೇಕು. ತಪ್ಪುಗಳು ನಡೆದಾಗ ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇಲ್ಲೇ ಹೋದರೆ ನೀವು ಮಾಡ್ತೀರಲ್ಲ, ಏನೇನು ಹಾಕ್ತೀರಾ? ಚಿಕನ್ ಫ್ರೈ ಮಾಡ್ತೀರಾ, ಇಲ್ಲ ಮೀನು ಮಾಡ್ತೀರಾ, ಏನೇನು ಮಾಡ್ತೀರಾ ನಿಮ್ಗೆ ಗೊತ್ತು. ದೇವ್ರಿಗೇನು ಗೊತ್ತು? ಮೊಟ್ಟೆ ಏನೇನಪ್ಪ, ಮೊಟ್ಟೆ ಆಮ್ಲೆಟ್ ಮಾಡೋದು ಗೊತ್ತಾ? ಮೊಟ್ಟೆ ಏನು ಹೊಡ್ತೀರಾ? ಚಿಕ್ಕದೊಂದು ಚಮಚ ತೊಗೊಂಡು ಟಪ್ ಅಂತ ಹೊಡೆದು ಒಳಗೆ ಮೊಟ್ಟೆಯಲ್ಲಿರುವಂಥದ್ದು ಎಲ್ಲ ಕೂಡ ಹಂಚಿನ ಮೇಲೆ ಹಾಕ್ತೀರಾ, ತಿರುಗಿಸ್ತೀರ. ದೇವ್ರು ಮಾಡಿದ್ರೆ ಟಂಗ್ ಅಂತಂದು ಏಟು ಹೊಡಿತೇನೆ, ಎಲ್ಲಿ ಹೊಡಿತೇನೆ? ನಿನ್ನ ಗುಂಡಿಗೆ ಹೊಡೆದು ನಿಲ್ಲಿಸಿ ನೋಡ್ಕೊಟ್ಟು ಒಂದು ಸರಿ. ಜಾಗ್ರತೆ, ಎಚ್ಚರಿಕೆ. ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ, ವಾಕ್ಯದ ಪ್ರಕಾರ ವಿಶ್ವಾಸ ನೋಡ್ಕೊಳ್ಳಿ ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.